ಮಾಡಿ ದೇವಾ ದಯ ಮಾಡು ಪಡವಿ ಪಾಲಕಿ ನಾನು ನಾರಾಯಣ ಪೂಜೆಯ ತಮ್ಮ ಚರಣದ ಪುಷ್ಪವನ್ನು ತಮ್ಮ ಚರಣದಲ್ಲಿ ಬಿದ್ದವು ಈ ಅಪರಾಧವನ್ನು ಕ್ಷಮಿಸಬೇಕೆಂದು ವಿಚಾರ ರಹಿತ ಗುಣಭಯ ನಾನು ಭಕ್ತರ ಪೂಜೆಯಿಂದ ಅನಂತ ಕೃತಿಯನ್ನು ಸ್ವೀಕರಿಸಿದ್ದೇನೆ ನೀನು ಈ ರೀತಿ ಪೂಜಾ ಭಂಗಿತನಾದೆ ದೇವಾ ಸರ್ವ ವ್ಯಾಪಕನೇ ಯಾವ ಭಕ್ತರ ಸೇವೆಯಿಂದ ಆನಂದಗೊಂಡಿವೆ ನಾನು ಏನು ಅರಿಯದ ಸಮಯ ದೇವಾ ನಾನು ಪ್ರದರ್ಶನದಲ್ಲಿ ಪುಷ್ಪ ದತ್ತನನ್ನು ಓರ್ವ ಶಿವಭಕ್ತನು ಒಂದು ದಿವಸ ಏಕಾಂತದಲ್ಲಿ ಬರೀ ಪುಷ್ಪಗಳ ತರುತ್ತಾ ಸಾವಿರ ದಳಗಳ ಕಮಲವ ತಂದು ಎಲ್ಲಿಗೆ ಪೂಜಿಸಿ ಪುಷ್ಪಗಳೆಲ್ಲ ಧರಿಸಿ ಸನ್ಮಯದಿಂದ ಪೂಜಿಸಿ ತೆರಳಲು ನೀವೇ ಪ್ರವೇಶಿಸಿ ಆ ಪೂಜೆ ನಡೆಸಲು ಕೆಲವು ಪುಷ್ಪಗಳು ಚರಣದಲ್ಲಿ ಬಿದ್ದವು ಆ ಕ್ಷಣದಲ್ಲೇ ಗುರು ಬೀಡಿಗರೆಂದು ಜಂಗಮಗಳಂತೆ ಮಾಡಿ ಧರಿಸಿದ ಭಕ್ತಿಯಿಂದ ಧರಿಸಿದ ಪುಷ್ಪಗಳೆಲ್ಲ ವಿಟ್ಟ ಮುಕ್ತ ಬೆಳೆಸಿದೆ ಭಕ್ತಿಯಿಂದಲೇ ಹೋಲಿಸಿ ಕೆಳಗಿನ ಪುಷ್ಪಗಳಿಂದ ಈ ದೋಷವು ನಿನಗೆ ತಪ್ಪಲಾರಲ್ಲ ದೇವಾ ಯಾವ ವಿಧಾನದಿಂದ ನಾನು ದೋಷ ಮುಕ್ತನಾಗುವನು ಆ ವಿಧಾನವನ್ನು ಹೇಳಲೇಬೇಕು ಎಲ್ಲೋ ನಾರಾಯಣ ಯಾವಾಗಲೂ ಕೈಲಾಸ ಮಂದಿರದಲ್ಲಿ ಮೇಲೆ ಪರ್ವತದಲ್ಲಿ ಶಿವಭಕ್ತರ ಹೃದಯದಲ್ಲಿ ನಾನು ವಿಶೇಷವಾಗಿ ವಾಸಿಸುತ್ತಿರುವನು ಒಬ್ಬನಾದ ಸೂರ್ಯನು ತಮ್ಮ ತೇಜಸ್ವಿಯಿಂದ ಸರ್ವವ್ಯಾಪಕನಾಗಿ ಹೇಗೆ ಪ್ರಕಾಶಿಸುತ್ತಿರುವನು ಹಾಗೆ ನನ್ನ ಆತ್ಮಸಲ್ಪಿಯಾದ ಇಚ್ಛಾಶಕ್ತಿ ಧ್ಯಾನಶಕ್ತಿಯಿಂದಲೂ ಸತ್ತಾದಿ ಆಗೋದ್ರಿಂದ ನಾನು ವಿಶ್ವವ್ಯಾಪಕನಾಗಿರುವೆನು ಮತ್ತು ಯಾವ ಶ್ರೇಷ್ಠನಾಗಲಿ ಬ್ರಾಹ್ಮಣರಾಗಲಿ ಯಾರಲ್ಲಿ ಸ್ಥಿರಗೊಂಡಿರುವುದು ಅವರಿಗೆ ನಾನು ಪ್ರಸನ್ನನಾಗುತ್ತೇನೆ ಆದರೆ ನೀನು ನನಗೆ ಸಾವಿರ ದಳಗಳ ಕಮಲಗಳ ಪುಷ್ಪಗಳಿಂದ ಪೂಜೆ ಬರೆಯುವಾಗ ನನ್ನ ಸ್ಥಿರದೊಳಗಿನ ಕೆಲವು ಪುಷ್ಪಗಳು ನನ್ನ ಪಾದಗಳು ಬೀಳದಾಕ್ಷಣ ಮಾಲಿಗಳು ಮಾಡಿ ನಡೆಸಿರಿ ಎಲ್ಲಾರಿಗೆ ನಿನಗೆ ದೋಷವು ಪ್ರಾಪ್ತ ಉಂಟಾಯಿತು ಒಂದು ವಿಧದಿಂದ ದೋಷವನ್ನು ಮುಕ್ತನಾಗುವುದು ಶ್ರೀ ಜಗರಕ್ಷಕ ಶಂಕರನಿ ಈಗ ನನ್ನಿಂದ ಅಪರಾಧ ಸಂಭವಿಸಿದು ಸತ್ಯವು ಆದರೂ ಸಹ ಪಾಪ ದೋಷಗಳು ನಿನ್ನಿಂದಲೇ ಪ್ರಸಿದ್ಧ ನಿರ್ಮಿತಾಗುವುದು ದೇವಾ ಸಮಸ್ತ ದೇವತಾ ಸಮ್ಮುಖನೇ ಗಜ ಚರ್ಮಮರಣಿ ಈ ದೋಷಗಳನ್ನು ಕಳೆದು ಸರ್ವರೆಲ್ಲ ಉದ್ಧಾರ ಮಾಡಬೇಕಂತೂ ಬೇಡಿಕೊಳ್ಳು ದೇವಾ ಬೇಡಿಕೊಳ್ಳು ನಾರಾಯಣ ದೋಷವನ್ನು ವಿದೋಷಗೊಳಿಸುತ್ತೆ ಒಂದು ವಿಧಾನವನ್ನು ಹೇಳುವೆನು ಕೇಳು ಓಹೋ ದೇವಾದಿದೇವ ವಿಶ್ವ ವಂದಿತ ಚಂದ್ರನ ಸೌಂದರ್ಯವನ್ನು ತಿರಸ್ಕರಿಸಿರುವ ಮುಕ್ತ ಶಾಂತಿ ಉಳ್ಳವನೇ ಈ ಸರಿಸಿ ಜಾಕ್ಸನ ವಂದಿಸುವನು ಕರುಣಾಕರ ಚಂದ್ರಶೇಖರ ನಿನ್ನ ಮಹಿಮೆಯನ್ನು ನಾನು ವರ್ಣಿಸಲು ಅಸಮರ್ಥನಾದ ದೇವ ಅಸಮರ್ಥನಾದೆ ಈ ದೋಷ ಪರಿಹಾರದ ಉಪಾಯವನ್ನು ಹೇಳಿ ನನ್ನನ್ನು ರಕ್ಷಿಸಬೇಕೆಂದು ವಿಧದಿಂದ ಬೇಡಿಕೊಳ್ಳುವ ದೇವ ಭಕ್ತರಿಗೆ ಬೇಡಿದ ಶಾರ್ಥವನ್ನು ಪಟ್ಟು ರಕ್ಷಿಸುವುದೇ ನನ್ನ ಕೃತ್ಯ ಆಗಿದೆ ಎಲ್ಲ ಹರಿಯೇ ನೀನು ಕಪ್ಪಿ ಕಲಕಲಾರ ಜಲ ಬ್ರಹ್ಮರ ಮುಟ್ಟದ ಪುಷ್ಪಗಳನ್ನು ತಂದು ಲೋಪಚಾರದಿಂದ ನನ್ನನ್ನು ಪೂಜಿಸಲು ಅದಂತ ದೋಷಗಳೆಲ್ಲ ನಿವಾರಣೆ ಆಗುವುದು ಈಗ ಸಹಜವಾಗಿ ಹೇಳಿದ ಮಾತು ಚಿತ್ತದಲ್ಲಿಟ್ಟುಕೊಂಡು ನಿನ್ನ ದೋಷವನ್ನು ಕಳೆದುಕೋ ನಿನ್ನ ಆಜ್ಞೆಯಂತೆ ಕಪ್ಪಿ ಕಲಕಲರ ಜಲ ಬ್ರಹ್ಮರ ಮುಟ್ಟದ ಪುಷ್ಪವನ್ನು ತರುವುದಕ್ಕೆ ಕಾಶಿ ಕ್ಷೇತ್ರದ ಪಥಕ್ಕೆ ಪ್ರಯಾಣ ಮಾಡುವೇನು ದೇವಾ ಪ್ರಯಾಣ ಮಾಡುವೇನು ಒಳ್ಳೆಯದು ನಾರಾಯಣ ಜಾಗದಿಂದ ತೆರಳು ಆಗಲಿ ದೇವಾ ನಿಮ್ಮ ಆಜ್ಞೆಯಂತೆ ತೆರಳುವೇನು ತಥಾಸ್ತು ನಾರಾಯಣ
ಏನಯ್ಯ, ನನ್ನ ಹೆಸರು ನನ್ನ ಗ್ರಾಮದ ನಾಮವನ್ನು ತಿಳಿಸಲೇಬೇಕೇನು? ಹೌದು, ತಿಳಿಸಲೇಬೇಕು. ಆ ಕೇಳಿ ಚೆನ್ನಾಗಿ ಹೇಳ್ತೇನೆ. ಒಳ್ಳೆಯದು, ಚೆನ್ನಾಗಿ ಹೇಳಿರಿ. ಈ ಕ್ಷೇತ್ರದಲ್ಲಿ ನಡೆಯುವ ಪರ್ವತಗಿರಿಯಲ್ಲಿ ಅರಸು ನಿಲಂಕಾನಪುರದಲ್ಲಿ ಪರಿಪರಿಯಿಂದ ಶ್ರಮಿಸುವಂತ ಪುತ್ರ ಸರಿಸಿದ್ದಾಡದವಳು ನನಗೆ ಬ್ರಹ್ಮ ಬಪ್ಪನೆಂದು ಕರೆಯುವುದೇವ. ಆದರೆ ತಾವು ಯಾರೆಂಬುದು ತಿಳಿಸಲೇಬೇಕು. ಕರುಣೇಶನೇ, ಕೇಳು. ವೈಕುಂಠಪುರದಲ್ಲಿ ರಾಜ್ಯ ಪರಿಪಾಲನೆ ಮಾಡುವಂತ ನಾರಾಯಣನ ಇರುವನು. ಈಗ ಕಾಶಿ ಕ್ಷೇತ್ರಕ್ಕೆ ಹೋಗುವೆ. ನಾನು ಮನೆಗೆ ಬರುವವರೆಗೆ ಶಂಕರನ ಪೂಜಿಸಿ ನಿನಗೆ ಬೇಡಿದ ವಿಷ್ಟಾರ್ಥವನ್ನು ಕೊಡುವೆನು. ದೇವ, ನೀವು ಕಾಶಿಯಲ್ಲಿ ಬರೋ ತನಕ ಶಂಕರನ ಸೇವೆಯನ್ನು ಮಾಡುವನು. ಆದರೆ ನನಗೆ ಇಷ್ಟಾರ್ಥವನ್ನು ಕೊಡುವನು ದೇವ. ಒಳ್ಳೆಯದು, ಒಳ್ಳೆಯದು. ಹಾಗೇನು ಸಂಕಲ್ಪನ ಮಾಡಬೇಡ ಬ್ರಹ್ಮದೇವ. ನಿನಗೆ ಕೊಟ್ಟ ವಚನನು ಖುಷಿ ಹೋಗದಂತೆ ಊರಿಸುವನು. ಇದಕ್ಕೇನು ಆಲೋಚನೆ ಮಾಡಬೇಡ. ಹೌದು ದೇವ, ನಿಜ. ಪರಮಾಣು ವಚನ ಕೊಟ್ಟು ಹೇಳು. ಇರೋ ಬ್ರಹ್ಮದೇವ, ಆ ಶಂಕರನ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳಿದನು. ಶ್ರೀಹರಿಯೇ, ನಿನ್ನ ಸಹೋದರ ಶಿವರಾಜನನ್ನು ನನಗೆ ಪ್ರೀತಿಯಿಂದ ಪಾಣಿಗರನ್ನು ಗೈದರೆ ನೀವು ಬರುವವರೆಗೆ ಶಂಕರನ ಪೂಜೆಯನ್ನು ಮಾಡುವನು. ಒಳ್ಳೆಯದು ಬ್ರಹ್ಮದೇವ. ಹಿಂದೆ ವೈಕುಂಠಪುರಕ್ಕೆ ಹೋಗಿ ಕೊಟ್ಟ ಪ್ರತಿಜ್ಞೆಯನ್ನು ತೆಪ್ಪದಂತೆ ಪರಿಪಾಲಿಸುವೆನು. ನನ್ನ ತಂಗಿಯಾದ ಸೂರಾವತಿಯನ್ನು ಪ್ರೀತಿಯಿಂದ ಕೊಟ್ಟು ಪಾಣಿಗ್ರಹಣಗೈದು ಕಾಶಿ ಯಾತ್ರೆಗೆ ತರಳುವೆನು. ಓಹೋ, ಬಹಳ ಚೆನ್ನಾಗಿದೆ. ಮಕ್ಕಳ ಇಷ್ಟವಾದ ಇಷ್ಟಾರ್ಥವನ್ನು ನೆರವೇರಿಸಿದ್ದಾಯ್ತು. ಮಹಾನುಭಾವರೇ, ಬಹಳ ಸಂತೋಷ ಆಯಿತು. ನೀವು ಹೇಳಿದಂತೆ ಶಿವಪೂಜೆಯನ್ನು ಮಾಡುವೆನು. ಬ್ರಹ್ಮ ಗೋಪಾಲ, ನಡೆರೆ ವೈಕುಂಠಪುರಕ್ಕೆ ತರಳುವೆ. ಆಜ್ಞೆ ದೇವ. ಮನೋಹರನೇ, ನಿಮ್ಮ ರೂಪ ಯೌವನದಿಂದ ಮತ್ತು ನಿಮ್ಮ ಗುಣಗಾಂಭೀರ್ಯ ಚಾತುರ್ಯಕ್ಕೆ ನಾನು ಎಷ್ಟು ವರ್ಣಿಸಿದರೂ ತೀರದು. ನಾಥನೇ, ನಿಮ್ಮಲ್ಲಿ ನಂದು ನಿಜವಾದ ಪ್ರೀತಿ ವ್ಯಾಪಕವಾಗಿರುವುದ ದೇವ. ಲೋಕದಲ್ಲಿ ಸುಖ ದುಃಖಗಳು ಒಂದೊಂದನ್ನು ಅನುಸರಿಸುವುದರಿಂದ ದೈವ ಪಾಲನೆ ಪರಮಾಕ್ಷಕಾಯಿತು. ಆದರೆ ನಿನ್ನ ಚಾತುರ್ಯ ಪ್ರಣಾಯದ ವಾಕ್ಯಗಳನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಸಾಕು ಸಾಕು, ಈ ನಿನ್ನ ಪ್ರೀತಿ ಸಂಭಾಷಣೆ ಸಾಕು. ಈಗ ಶಿವಪೂಜೆ ಮಾಡುವ ವೇಳೆ ಇತ್ತು. ನಿಮ್ಮ ಅಣ್ಣನು ಕಾಶಿ ಕ್ಷೇತ್ರಕ್ಕೆ ಹೋಗೋಣ. ತಾವು ಬರುವವರಿಗೆ ಶಂಕರ ಪೂಜಿಸೆಂದು ಆಜ್ಞೆಯನ್ನು ಮಾಡಿದನು. ಈಗ ಶಿವಪೂಜೆಗೆ ತೆರಳೋಣ. ನಡೆಯದೇವಿ ಹೋಗೋಣ.
ಮಗನೇ, ನೀನು ಯಾರು? ನಿನ್ನ ಹೆಸರೇನು ಹೇಳು. ತ್ರಿಲೋಕಪಾಲನೆ ಚಂದ್ರಗಿರಿ ಪರಿಪಾಲನಾದ ವಿಜಯಪುರದ ನೀಲಕಂಠ ಕುಮಾರನಿಗೆ ಬ್ರಹ್ಮಪಪ್ಪ ಎಂದು ಕರೆಯುವುದು ದೇವ. ದಾಸತ್ಯ ಶರಣೇಶ್ಯ ಶ್ರೇಷ್ಠ ಸತ್ತರಿತ್ಯ ಯಶ್ವರ್ಯಂಬಿತ ದೀರ್ಘ ಪುಷ್ಪ ಪ್ರಧಾನ ಶಿವತತ್ವ ನಮಸ್ತೆ. ಇದರ ತಾತ್ಪರ್ಯ ಏನೆಂದರೆ, ಯಾವುದು ಗುರುವೇ? ಸತ್ಪಾತ್ರದಿಂದ 1000 ಗಟ್ಟಿ ಬಂಗಾರ ವರಗಳನ್ನು ದಾನ ಮಾಡುವ ದಯವಂತನಿಗೂ ಯಾವ ಫಲ ಪ್ರಾಪ್ತವಾಗುವುದು, ಅವನಿಗೆ ಒಂದು ಫಲ ಪುಷ್ಪ ಅರ್ಪಣೆ ಮಾಡಿ ಪೂಜಿಸುವರಿಂದ ಅನಂತ ಫಲ ಪ್ರಾಪ್ತವಾಗುವುದು. ಶುದ್ಧ ಭಾವದ ಮುಗ್ಧ ಮಗುವೆ, ನಾನು ಮೆಚ್ಚಿನಿ ನಿನ್ನ ಪೂಜೆಗೆ, ಮನವೈರಿಗೆ ವಿವೇಕ ಪರಿಪೂರ್ಣ ಶುದ್ಧ ಭಾವ ಶಾಂತಿ ಸತ್ಯ ಸದ್ಭಕ್ತಿ ಶಿವ ಧ್ಯಾನ ಇರುವ ಹೃದಯದಲ್ಲಿ ನಾನು ಇರುವೆನು. ಕೇವಲ ಈ ತರ ಸದ್ಭಕ್ತಿಗೆ ಮುಕ್ತಿಯನ್ನು ಕೊಡುವೆನು. ಆದ್ದರಿಂದ ಆ ಧರ್ಮವನ್ನು ತಿಳಿದು ಅನುದಿನ ನೀನು ನನ್ನನ್ನು ಪೂಜಿಸಬೇಕು ಮಗುವೆ. ಸದ್ಭಾವ ಪೂರ್ಣವಾದ ಪೂಜೆಯು ಮಿಗಿಲಾಗಿ ಇರುವುದರಿಂದ ಆ ಪೂಜೆಯು ಪರಮೇಶ್ವರ ಪರಿಗಣಿಸುವುದಿಲ್ಲ. ಮಹಾದೇವ, ನಿಮ್ಮ ಆದ್ಯತೆ ಪ್ರತಿದಿನ ನಿನ್ನನ್ನು ಪೂಜಿಸುವುದು ದೇವ. ನಿನಗೆ ಜಯವಾಗಲಿ ಭಕ್ತ. ನಮೋ ನಮೋ ಕೈಲಾಸಪತಿ, ಏನಾದ್ಯ ಎನ್ನುವುದು ಹೇಳಿದೆವ? ದ್ವಾರಪಾಲಕರೇ, ಹರಿವು ನನ್ನನ್ನು ಪೂಜಿಸಲು ಬಂದರೆ ಅವನನ್ನು ಒಳಗೆ ಬಿಡಬೇಡರಿ. ಬ್ರಹ್ಮನೇ ಬಂದರೆ ಬಿಡಬೇಕು. ಈ ಸದ್ಯ ಆಜ್ಞೆಯನ್ನು ಕೈದಕೊಳ್ಳಿರಿ. ನಮೋ ನಮೋ ಕೈಲಾಸಪತಿ, ನಿಮ್ಮ ಆಜ್ಞೆ ಇದ್ದ ಶಿವ ದ್ವಾರದ ಕಡೆಗೆ ನಾರಾಯಣನು ಬಂದರೆ ಅವನನ್ನು ತಡೆಗಟ್ಟಿ, ಬ್ರಹ್ಮನು ಬಂದರೆ ಬಿಡುವೆನು ದೇವ. ಕಮಲ ನಯನ ಯಾರು ಯಾರಯ್ಯ ನೀನು? ದ್ವಾರದಲ್ಲಿ ಹೋಗಲಿಕ್ಕೆ ಮಾರ್ಗವೇ ಇಲ್ಲ. ಎಲ್ಲೋ ಮಂದ ಈ ಶಿವನದಾರದಲ್ಲಿ ಹೋಗಲಿಕ್ಕೆ ನನಗೆ ಏಕ ಮಾರ್ಗವಿಲ್ಲ. ಮಹಾ ದೇವಾದಿ ದೇವನಾದ ಜಗದೀಶ್ವರನು ನಮಗೆ ಶ್ರೇಷ್ಠ ಆಜ್ಞೆಯನ್ನು ಕೊಟ್ಟಿರುವನು. ಒಳ್ಳೆಯದು ದ್ವಾರಪಾಲಕರೇ, ಈ ಶಂಕರನು ನಿಮಗೆ ಯಾವ ಕಾರಣದಿಂದ ಈ ಆಜ್ಞೆಯನ್ನು ಕೊಟ್ಟಿರುವನು? ಭಗವಂತನ ಉಗ್ರಮೂರ್ತಿ ಪರಮೇಶ್ವರನು ಪರಮದೇವರ ಪೂಜೆಗೆ ಒಲಿತು ಈ ನಿಮಗೆ ದ್ವಾರ ಬಾಗಿಲದೊಳಗೆ ಪೂಜೆಗೋಸ್ಕರವಾಗಿ ಬಿಡಬೇಡ ಎಂದು ನಮಗೆ ಶ್ರೇಷ್ಠ ಆಜ್ಞೆಯನ್ನು ಕೊಟ್ಟಿರುವನು. ಅದಕ್ಕಾಗಿ ನಡೆಯಲಿಲ್ಲ ಹಿಂದಕ್ಕೆ ತೆರಳಿ. ಓಹೋ, ಇವರು ಹೇಳುವ ಮಾತುಗಳು ಪರಮಾತ್ಯರಾಗಿ ತೋರ್ತವೆ. ಆದ್ದರಿಂದ ನನ್ನ ಮೇಲೆ ಸಂಶಯವೇನು? ಓ ಜಗದೀಶ್ವರ, ನನ್ನನ್ನು ಕಾಶಿ ಕ್ಷೇತ್ರದ ಜಲಪುಷ್ಪವನ್ನು ತೊರೆದಕ್ಕೆ ಕಳಿಸಿ ಆ ಬ್ರಹ್ಮಣನ ಒಲಿತು ನನ್ನನ್ನು ಜರಿದು ದೂರ ಮಾಡಿದೆಯಾ ದೇವ? ಪ್ರಚಾರಿಕರೇ, ಪೂಜೆ ಮಾಡುವುದು ಏನು ಅಂದರೆ ಆ ಮಹಾದೇವನ ದರ್ಶನಕ್ಕಾದ್ರೂ ಹೋಗಲಿಕ್ಕೆ ಪರವಾನಗಿ ಕೊಡರೆ. ಹಾಗಾದರೆ ಹೋಗಿರಿ ಒಳಗೆ. ಜಟಾಧರಾಯ ಜಟಾಧರಾಯ ಹರ ಬೋಲೆ ನಮ ಶಿವಾಯ. ಜಟಾಧರಾಯ ಜಟಾಧರಾಯ ಹರ ಬೋಲೆ ನಮ ಶಿವಾಯ.
ಸ್ತುತಿಸುವೆನು. ನನ್ನ ದೇಶದೊಳಗೆ ಕಳೆದು ನನ್ನನ್ನು ರಕ್ಷಿಸಬೇಕು ದೇವಾ. ಸಂತಾನವಿಲ್ಲದ ಬ್ರಹ್ಮನಿಂದ ಪೂಜೆಗಳದು ಏಕೆವೇಳ ದೇವ. ಇದನ್ನೆಲ್ಲ ನೀನು ಆ ಬ್ರಹ್ಮಾಂಡ ಮಾಡಿದ ಪೂಜೆಗೆ ಮನಗಟ್ಟು ಇಲ್ಲಿಗೆ ನನ್ನನ್ನು ಬರದಂತೆ ಯಾರರಿಂದ ತಡೆಗಟ್ಟಿವೆ. ಆ ಮಕ್ಕಳ ಪ್ರದರ್ಶಿಗಳಿಂದ ಪೂಜೆಗಳದು ಏಕೆ ದೇವ. ಕಂದ ನಾನು ಮೆಚ್ಚಿನೆ ಗಣ ಚರಿತ್ರ ಗುಣಭರಿತ ಜನಾರ್ದನ ಮುಕುಂದ ಮುರಾರ್ದನ ಗೋವಿಂದ ಪಕ್ಷಿವಾನ ಕಮಲನಯನ ಗಣಶ್ಯಾಮ ಹರಿಕೃಷ್ಣ ವೆಂಕಟ ನಾರಾಯಣ ಲಕ್ಷ್ಮೀರಮಣ ಪರಿಹಾರವೇ ನಿನ್ನ ದೋಷವು ನಿವಾರ. ನಾರಾಯಣ ನೀನು ಚೆನ್ನಾಗಿ ಆಲಿಸಿ ಕೇಳು ಏಕಾಗ್ರ ಚಿತ್ತದಿಂದ. ನನ್ನ ಪೂಜೆ ಮಾಡಿದ ಫಲದಿಂದ ಇಂದಿಗೆ ನಿನ್ನ ದೋಷವೆಲ್ಲ ನಾಶವಾಯಿತು. ಇನ್ನು ಮುಂದೆ ಶಾಂತಿ ಸದ್ಭಾವದಿಂದ ನೀನು ನಿನ್ನ ಗ್ರಹಕ್ಕೆ ತೆರಳು. ಒಳ್ಳೆಯದು ದೇವ. ನಿನ್ನಿಂದ ನಾನು ಸಂಪೂರ್ಣ ರಕ್ಷಿತನಾದ ದೇವ, ಸಂಪೂರ್ಣ ರಕ್ಷಿತನಾದ. ಎಲ್ಲೋ ಬ್ರಹ್ಮದೇವ, ನನ್ನ ಪೂಜೆ ಸೇವೆ ಮಾಡೋದಕ್ಕೆ ನೀನು ಏಕನಲ್ಲ. ನಿನ್ನ ಪೂಜೆ ನನಗೆ ವೇಗವಿಲ್ಲ, ವೇಗವಿಲ್ಲ. ಪರಮ ಪಾವನ ಮೂವತ್ತಾದ ಶ್ರೀ ಶಂಭು, ನನ್ನ ದೇವಪ್ರದ ಇದನ್ನು ಕ್ಷಮಿಸಬೇಕು ದೇವ. ದಯಾಸಾಗರ ಕರುಣಾಕರ ಭಕ್ತ ರಕ್ಷಕ ಸೋಮಶೇಖರ ಶಾಂತ ಮಹೇಶ್ವರ, ನನ್ನ ದೇವಪ್ರದ ಇದನ್ನು ಹೇಳು ದೇವ, ಹೇಳು. ಎಲ್ಲೋ ಬ್ರಹ್ಮದೇವನೇ, ಕೇಳು ನಿನ್ನ ಮಾತುಗಳಿಗೆ ಶೋಭಿಸುವ ಪುತ್ರ ಸಂತಾನವಿಲ್ಲದೆಂದು ತಿಳಿಯಲು. ಎಲ್ಲೋ ಅರಸು ಭೂಪಾಲನೆ, ದೀಪವಿಲ್ಲದೆ ಮನೆಯಂತೆವು, ಚಂದ್ರನಿಲ್ಲದೆ ಆಕಾಶದಂತೆವು, ಕಮಲವಿಲ್ಲದೆ ಸರೋವರದಂತೆವು, ಪಕ್ಷಿಗಳಿಲ್ಲದೆ ಒಣದಂತೆವು. ಸಂತಾನ ಇಲ್ಲವರ ಕೈಯಿಂದ ಪೂಜೆ ಮಾಡುವುದು ವೇಗವಲ್ಲ. ನೀನು ವಿಧ ವಿಧದಿಂದ ಪೂಜೆ ಮಾಡುವುದು ಸಾಕು. ಎಡೆ ಹಿಂದಕ್ಕೆ ಹೇಳು. ದೇವಾ ಗುರುವೇ ಬಿಡಬೇಡನ ಕೈಯ. ದೇವಾ ಗುರುವೇ ಬಿಡಬೇಡನ ಕೈಯ.
ಕೈಯ ದೇವಾ ಗುರುವೇ ಬಿಡಬೇಡನ ಕೈಯ ಪರಮಾತ್ಮ ಈ ಭಕ್ತಿ ಕೈ ಬಿಡ್ತಂದೆ ಶಿವ ಶಿವ ಮುಂದೆ ಗತಿ ಸಂಕಟ ಸಂಪರ್ಕ ಅನುಗ್ರಹ ಉಂಟು ಮಾಡುವನು ಮತ್ತು ಬಾಳ ಕೊಟ್ಟು ರಕ್ಷಿಸುವಂತ ಪರಮೇಶ್ವರನು ನಾನು ಪೂಜಿಸುವೆಯಿಂದ ತಮಗೆ ಹೇಳಲು ನಿರಾಕರಿಸಿದ್ದೀನಿ ಇದು ಸುಕೃತ ಪದವಿ ಪಡೆಯುವುದು ಕಾರಣ ಮಾದೇವ ನಿಮ್ಮ ಆದ ತೆರಳು ದೇವ ತೆರಳು ಮಹಾರಾಜ ಯಾವ ಚಿಂತೆ ಆಲೋಚನೆಯಲ್ಲೇ ಕುಳಿತಿರಿ ಎಂಬುದು ನನಗೆ ತಿಳಿಯವಲಾಗಿದೆ. ಯಾವ ಆಲೋಚನೆಯೂ ಇಲ್ಲ ಮತ್ತೆ ನಿನ್ನ ಮುಂದೆ ನೆನಪನ್ನು ತೆಗೆದಿದ್ದೇವೆ ಏನು ಹೇಳಲಿ ಪ್ರಾಣೇಶ, ನನ್ನ ಪ್ರಾಣಮಾನಗಳನ್ನೇ ನಿನಗೆ ವಶ ಮಾಡಿ ಬಿಟ್ಟು ಕೊಡಬೇಕು. ಏನು ಸಮಸ್ಯೆ ಇಲ್ಲದೆ ವಿವರವಾಗಿ ತಿಳಿಸಿ ಹೇಳಿ ಸ್ವಾಮಿ. ಸುಖಜಾನಿ ನೀನು ಎಷ್ಟು ಹೆಸರು ಪಡೆದಕ್ಕೆ ಕಾರಣ ಏನೆಂದರೆ ಈ ಲೋಕದಲ್ಲಿ ಜೀವಿಗಳಿಗೆ ಸುಖ ದುಃಖಗಳು ಎಲ್ಲವು ಆದರೆ ಅವರವರ ಕರ್ಮಕ್ಕೆ ಅವರವರ ಕಾರಣಗಳು ಕೋಪರಲ್ಲಿ ದ್ವೇಷ ಮಾಡಿ ಮತ್ತೊಬ್ಬರನ್ನು ಜಪಿಸಿ ತಮ್ಮ ಕರ್ಮದ ಫಲವನ್ನು ಭವಿಸುತ್ತವು. ಈಗಿನ ಯಾವ ಜನ್ಮದ ಕರ್ಮದ ಫಲವನ್ನು ಭವಿಸಿದಾಗಿದ್ದವು ತಿಳಿಯಲಾಗಿದೆ. ಪ್ರಾಣೇಶ, ನಿನ್ನ ಮುಖ ಕಮಲಗಳ ಮಾಡಿ ಗಣ ಚಿತ್ತಿಯಲ್ಲಿ ಮರುಗುತ್ತಿರುವ ಕಾರಣ ಅಂತ ಗುಪ್ತ ವಿಷಯಾದರೂ ಏನಿರುವುದು ದೇವ. ಯಾರಾದರೂ ಕಡು ಕೋಪಗಳ ನುಡಿಗಳನ್ನು ಆಡಿದರೂ ನನ್ನ ಮುಂದ ತಿಳಿಸಿ ಹೇಳಬೇಕ ದೇವ. ಯಾರ ಮುಂದೆ ಹೇಳಲಾರದಂತ ಕಠಿಣ ಪ್ರಸಂಗವಿದ್ದರೂ ಕೂಡ ನನ್ನ ಮುಂದ ತಿಳಿಸಿ ಹೇಳಬೇಕ ದೇವ. ಏನು ಹೇಳಿದ ಅಪಮಾನದ ಸಂಗತಿ. ಪ್ರತಿದಿನ ಶಿವಪೂಜೆ ಮಾಡೋದಕ್ಕೆ ಹೋದಾಗ ಆ ಸಮಯ ಶಿವನ ಅಂದಿದ್ದೇನೆಂದರೆ, ಎಲ್ಲೋ ಬ್ರಾಹ್ಮಣೆ ನಿನ್ನ ಕೈಯಲ್ಲಿ ಪೂಜೆ ಕೊಡುವುದ ಎಂದು ತಿರಸ್ಕಾರ ಮಾಡಿ ಹಿಂದಕ್ಕೆ ಕಳಿಸಿರುವಂತ ಈ ಚಿಂತೆ ಅಪ್ಪಗಾಗಿದೆ ಪ್ರಿಯೆ. ಆ ಶಂಕರನು ನಿಮಗೆ ತಿರಸ್ಕಾರ ಮಾಡಿ ಹಿಂದಕ್ಕೆ ಕಳಿಸಿದ ಕಾರಣವೇನು? ಅದರ ವಿಸ್ತಾರಗಳೆಲ್ಲ ಬಿಚ್ಚಿ ಹೇಳಿರಿ ಸ್ವಾಮಿ. ಜಾನೆ ಕೇಳು, ನಿನ್ನ ಅಣ್ಣನಾದ ನಾರಾಯಣನು ಶಂಕರನ ಗುಡಿಯಲ್ಲಿ ಆಗಮಿಸಿ ಸಂತಾನದ ಪಾಪಿಯಾದ ಬ್ರಹ್ಮನ ಪಾದದಲ್ಲಿ ಪೂಜೆ ಗದುರುಗೋಡಿ, ಏ ದೇವ, ಸೂರ್ಯೋದಯ ಕಾಲ ಎದ್ದು ಬಿದ್ದೆ ಮಾಡಿ ಒಟ್ಟಿದ್ದು ಬಾಣ ಶಿವೆಯನ್ನು ಓಡಬಾರದು. ಈಗ ಶಾಸ್ತ್ರ ಇರುವುದರಿಂದ ತಮಗೆ ಗೊತ್ತಿದ್ದರೂ ಆ ಸಂತಾನದ ಪಾಪಿಯಾದ ಬ್ರಾಹ್ಮಣ ಕೈಯಿಂದ ಪೂಜೆ ಮಾಡಿಸುವ ತರವಾದ ಎಂದು ಊರಿನಂತೆ ಮಾತು ಆಡದಿದ್ದೇವೆ. ಅದಕ್ಕಾಗಿ ಜಗದ
ನನ್ನನ್ನು ತಿಳಿಸಿ ತೋರಿಸಿ ಹಿಂದೆಗೆ ಕಳಿಸಿರುವುದ ಈ ಚಿಂತೆ ಅಪ್ಪಗಾಗಿದೆ ಪ್ರಿಯೆ. ಹರ ಹರ ಈಶ್ವರ ಜಗದೇಶ್ವರ, ನನ್ನ ಅಣ್ಣನಾದ ಹರಿವು ತಂಗಿಯ ಆತ್ಮಕ್ಕೆ ಮರಿಯಳಂತೆ ಆದಿತ್ಯಂದು ನಿರಂತರವಾಗಿ ಚಿಂತಿಸುವುದರಿಂದ ಪ್ರಯೋಜನ ಏನು? ನನ್ನ ಪೂರ್ವ ಜನ್ಮದ ಕರ್ಮ ಎಷ್ಟು ಕೆಟ್ಟದ ದೇವ, ಎಷ್ಟು ಕೆಟ್ಟದ್ದು. ಇನ್ನ ಮೇಲೆ ಈ ಪಾಪಿ ದೇಹವನ್ನು ಹೇಗೆ ನಡೆಸಲಿ ದೇವ, ಹೇಗೆ ನಡೆಸಲಿ? ನನ್ನ ಅನ್ನನಾಡಿದ ನುಡಿಗಳನ್ನು ಕೇಳಿ ಜನರಲ್ಲಿ ಹೇಗೆ ಮುಖ ತೋರಿಸಲಿ ದೇವ, ಹೇಗೆ ಮುಖ ತೋರಿಸಲಿ? ಜನರಲ್ಲಿ ಸಂತೋಷದ ಸುಖವನ್ನು ತೊರೆಯದೆ ಕಾಂತನ ಸೇರಲು ಅಥವಾ ಕಾನಯನದಲ್ಲಿ ಹೋಗಿ ಪ್ರಾಣ ಕೊಡಲೇನೋ ದೇವ, ಪ್ರಾಣ ಕೊಡಲೇನು? ಪತಿ ಭಕ್ತಿಯಿಂದ ಶಿವನ ಸ್ವರಣಿಯನ್ನು ಮಾಡಿ ಪುತ್ರನು ಪಡೆಯಲು ಹೇಗೆ ಮಾಡಲಿ ಪ್ರಿಯ, ಹೇಗೆ ಮಾಡಲಿ? ಪುತ್ರನಿಲ್ಲದ ನನ್ನ ಬಾಳಿಗೆ ಬೆಂಕಿ ಹಚ್ಚಲು ಎಂದ ಆದರವನ್ನೇ ಅಲಲು ಹೋಗುವ ಅಸ್ಥಿರ ಜನ್ಮವಿದು. ಭೂಮಿಯ ಮೇಲೆ ನಾನು ಇದ್ದು ಫಲವೇನು ದೇವ, ಫಲವೇನು? ಸ್ವಲ್ಪ ಸಮಾಧಾನ ತಾಳು. ಬ್ರಹ್ಮ ಬರಲಿಕ್ಕಿಂತ ತಪ್ಪಿಸುವರು ಯಾರು? ಈ ಚಿಂತೆಯಲ್ಲಿ ಕೊರಗಿ ಸಣ್ಣ ಆಗಬೇಡ, ಎಲ್ಲವೂ ಆ ದೇವರ ಕೃಪೆ. ಪತಿ ದೇವರೇ, ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಸಂಸಾರದಲ್ಲಿ ಪುತ್ರ ಎಂಬ ಪದವನ್ನು ಇದೇ ಮನುಷ್ಯನಿಗೆ ಮುಖ್ಯವಾದ ಪದವಿ. ಎಂದಿನ ಜನ್ಮ ಸ್ವಾರ್ಥಕಾತ ಪ್ರಿಯ, ಸ್ವಾರ್ಥಕವಿತ್ತು. ನೀರಿರುವ ಸರೋವರಕ್ಕೆ ಕಮಲವಿಲ್ಲದಂತೆ, ನಕ್ಷತ್ರಗಳ ಇರುವ ಗಗನ ಮಂಡಲಕ್ಕೆ ಚಂದ್ರ ಇಲ್ಲದಂತೆ, ಒಳ್ಳೆಯವನುಳ್ಳ ಹೆಣ್ಣಿಗೆ ಪತಿ ಇಲ್ಲದಂತೆ, ಪ್ರಜೆಗಳಿಂದ ತುಂಬಿದ ದೊಡ್ಡ ರಾಜ್ಯಕ್ಕೆ ದರಿದ್ರನಾದ ಅರಸ ಇಲ್ಲದಂತೆ, ಸಕಲ ಐಶ್ವರ್ಯಾದ ದೊಡ್ಡ ಅಂಶಕ್ಕೆ ಪುತ್ರನಿಲ್ಲದೆ ಇದ್ದರೆ ಅದು ಆ ಅಂಶ ಪ್ರಕಾಶಾದಿತ್ಯನ ದೇವ, ಪ್ರಕಾಶವಾದಿತ್ಯನು. ಶ್ರೀ ಶಂಕರಲಿಂಗನ ಸೇವೆ ಸರಣಿಯನ್ನು ಮಾಡಿ ಪುತ್ರವರವನ್ನು ಬೇಡುವುದಕ್ಕೆ ಹೋಗುವೆನು. ತಮ್ಮ ಆಜ್ಞೆ ಏನಿರುವುದ ದೇವ? ಒಳ್ಳೆಯ ಸುರದೇವಿ, ಸೂರ್ಯನ ದೇಹದಿಂದ ಅಂಧಕಾರವ ನಾಶವಾಗುವುದು. ಆ ಅನಂತ ಬ್ರಹ್ಮಾಂಡ ನಾಯಕನಾದ ಪರಶಿವ ಶಿವ ಮಾಡಲು ಕೇವಲ ತನ್ನ ಕೃಪೆಯಿಂದ ಸಮಸ್ತ ಪ್ರಾಣಿಗಳು ಸಂಸಾರ ಎಂಬ ನಾಟಕದಲ್ಲಿ ಕಾಪಾಡುವಂತ ದಯಾಗುಣನು ಸ್ಮರಿಸಲಿಕ್ಕೆ ಪುತ್ರ ವರವನ್ನು ಕೊಡಲು ಹೋಗುವುದಕ್ಕೆ ಆತನು ಕೊಟ್ಟರು ಬೇಗ ತರುತ್ತೇವೆ. ಜಗದೀಶನಾಳುವ ಜಗವೇ ನಾಟಕ, ಜಗದೀಶನಾಳುವ ಜಗವೇ ನಾಟಕ. ಜಗವೇ ನಾಟಕ
ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ರಂಗ ಗರನೇ ದೇವಾ ಕಾಪಾಡು ಜಂಗರನೇ ಹಕ್ಕಿ ಪಕ್ಷಿಗೆ ಮಟ್ಟಿಗಳ ಪಟ್ಟಿ ಗಿಡ ಮರಗಳಿಗೆ ದೇವ ನನಗೆ ಕೊಟ್ಟಿರಲ್ಲಪ್ಪ ಗಂಜಿ ಎಂಬುದೊಂದು ದೊಡ್ಡ ಪಟ್ಟವನ್ನು ಕೊಟ್ಟಿನ ದೇವ ನನಗೆ ಸಂತಾನ ಅಂದ್ರೆ ಕೊಡು ಪುತ್ರನ ಕೊಟ್ಟಾದರೂ ದಯಪಾಲಿಸು ದೇವ ನನಗೆ ಒಂದೇಳೆ ಸಂತಾನವನ್ನು ಕೊಡಲಿಕ್ಕೆಂದರೆ ನಿನ್ನ ಶಿವಲಿಂಗಕ್ಕೆ ಹನಿಯ ಹೊಡೆಕೊಂಡು ಪ್ರಾಣ ಪಡೆಯುವುದು ಶುಭವೇ ಅವತಾರಣೆ ಮಾ ಶಿವ ಶರಣಿ ಶ್ರೇಷ್ಠ ಭಕ್ತಿ ಶಿರೋಮಣಿ ಕರುಣಾಭರಣೆ ಸತ್ಯ ಪ್ರೀತಿ ಚಿಂತಾಮಣಿ ಪಾಪವೇ ಪರಿಹಾರಣೆ ನಿಜವೇ ಮಂಗಲ ಕಾರಣೆ ಸುರಾವತಿ ಎಡಬಿಡದೆ ನನ್ನನ್ನು ನೆನೆಯುತ್ತ ಜಡಿ ಕೇಶವನ್ನು ಬಿಟ್ಟು ಲಿಂಗದ ಮೇಲೆ ಸುದ್ದಿಯಿಂದಲೇ ಅಡಿಗಡಿಗೆ ಜೋರಾಗಿ ಹರ ಹರನೆಂದು ಧ್ಯಾನಿಸುತ್ತ ಕರ ಮುಗಿದು ಪರವಶಳಾಗಿ ಕೈಲಾಸ ಸಭೆಗೆ ಬಂದು ಆತುರದಿಂದ ಕಾಯವನ್ನು ನೀಡೇ ಇರುವುದೆಂದು ಸಂತಾಪ ಬಿಟ್ಟು ಸಮಾಧಾನದ ಹೇಳಮ್ಮ ಮಗಳೇ. ಲೋಕಾಧಿಪತಿಯಾದ ಶಂಕರನೇ ಜಗತ್ತ ಉತ್ಪತ್ತಿ ಬ್ರಹ್ಮಾಂಡ ನಾಯಕನಾದ ಜಗದೀಶ್ವರನೇ ನಿನ್ನ ದಿವ್ಯ ಪಾದಗಳಿಗೆ ನಮಿಸಿದ ಒಳ್ಳೆಯದು ಮಗಳೇ, ಪುತ್ರ ಸಂತಾನ ಬೇಕಾಗಿದೆ. ಹೌದು ನನ್ನಪ್ಪ. ನಿನ್ನ ಸದ್ಭಾವದ ದೃಢ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಮನವಿದ್ಯೆ ಏನಿರುವುದು ಕೇಳಿಕೊ ಮಗಳೇ. ಮಾ ದೇವಾದಿ ದೇವ ಲೋಕಾಧಿಪತಿಯಾದ ಶಂಕರನೇ ಜಗತ್ಯುತ್ಪತ್ತಿ ಶಂಭವೇ ನೀ ಇಲ್ಲದೆ ಅನ್ಯಾರಿಲ್ಲ ಭಯಭವ ನಾಶಿಕೆ ಭಕ್ತವತ್ಸಲ ಭವಾನಿಪತಿ ಶಶಿಧಾರ ಸುಂದರ ಮುಖ್ಯದಾಯಕ ಸೋಮಶೇಖರ ನಿನ್ನನ್ನು ಪೂಜಿಸಲು ಖಂಡಿಸಿದೇವ. ನನ್ನ ಅಣ್ಣನಾದ ನಾರಾಯಣನು ಕಪಟದಿಂದ ನನಗೆ ಬಜ್ಜಿ ಎಂದು ನುಡಿದು ನಕ್ಕನಂತೆ ದೇವ, ನಕ್ಕನಂತೆ. ಪುತ್ರ ಜಗತ್ತಿ ನಾಸ್ತಿ ಎಂದರೆ
ಸರಿ ಪುತ್ರ ಸಂತಾನ ಇಲ್ಲದ ನಮಗೊಂದು ದೊಡ್ಡ ಬೆಟ್ಟದಂತೆ ಚಿಂತೆ ತುಂಬಿಕೊಂಡು ಬಾಧಿಸುತ್ತಿರುವುದು. ಈಗ ಪುತ್ರವರ ಕೊಟ್ಟು ರಕ್ಷಿಸಬೇಕೆಂದು ಪರಿಪರಿಯಿಂದ ಬೇಡಿಕೊಳ್ಳುವೆನು. ನಿನಗೆ ಜಯವಾಗಲಿ. ಪುತ್ರ ಬಲವನ್ನು ತಿಳಿದುಕೊಂಡು ಸೇವಿಸುವವರೇ. ದೇವಾ, ನಿಮ್ಮ ಆಜ್ಞೆಯಂತೆ ಪ್ರಸಾದವನ್ನು ಸೇವಿಸುತ್ತದೆ. ಜಯತು ಜಯವಾಗಲಿ ನಿನಗೆ, ಜಯತು ಜಯವಾಗಲಿ ನಿನಗೆ. ಹರ್ಷವಂತರಾಗು. ಹೊಲ್ಲಿನ ಹೊಕ್ಕಲ ಸ್ವರ್ಣದ ಜಡೆ ಉಡಪಿಲಿಂದ ಧಿಕ್ಕರಿಸುವ ಬಾಲಕನು ಒಂದು ಬಯಸುವುದು ನಿನ್ನ ಉದರದಲ್ಲಿ. ಆತನಿಗೆ ನರನ ಭಯವಿಲ್ಲ. ಭೂಲೋಕದಲ್ಲಿ ಮೈ ಮೇಲೆ ತೋರಿಸುತ್ತಾ ಮೆರೆವನು. ಆ ಕಂದನಿಗೆ ಶಿವಸಿದ್ಧ ಬಿರೇಶನೆಂದು ಹೆಸರಿಟ್ಟು ಪರಿಪಾಲಿಸುವ ಮಗಳೇ. ನಿನ್ನ ಆಜ್ಞೆಯಂತೆ ನನ್ನ ಕಲ್ಲನಿಗೆ ಶಿವಸಿದ್ಧ ವೀರೇಶನನ್ನು ಹೆಸರು ಬಿಟ್ಟು ಪ್ರೇಮದಿಂದ ಕರೆಯುವ ನನ್ನಪ್ಪ. ದೇವರಲ್ಲಿ ಹೋಗಿ ಬಾ ಮಗಳೇ. ಪ್ರಿಯೆ, ಆ ಶಂಕರ ದರ್ಶನಕ್ಕಾಗಿ ತೆರಳಿದಕ್ಕೆ ಆ ಮಾಧವನನ್ನು ಕರುಣಿಸಿ ಕಾಪಾಡಿದಲ್ಲಿ ಪ್ರಿಯ, ಆ ಶಂಕರನನ್ನು ನಮ್ಮ ಸಂಕಲ್ಪದ ಕಷ್ಟವನ್ನು ಬಿಡಿಸಿದರೆ ದೇವ. ಸುರೇಶನೇ, ಅದೇನು ವಿಶೇಷ ಹೇಳಿದ್ದೀವಿ. ಗಣೇಶ, ಕೈಲಾಸವಾಸಿಯಾದ ಶಂಕರನನ್ನು ಮನವೊಲಿಸಿ ಪುತ್ರವರವನ್ನು ಪಡೆದುಕೊಂಡು ಬಂದಿರುವೆ. ಈಗ ನಮ್ಮ ಮನಸ್ಸಿನ ಚಿಂತೆ ಘನ ದುಃಖ ಪರಿಹಾಸ್ಯ ಜನನಿಂದನೆಗಳ ಎಲ್ಲ ಇಂದಿಗೆ ಪರಿವಾರ ನೋಡದೇವ. ಸೂರಾವತಿ, ಗೋಳ ಸಂಸಾರ ಗಂಡಾಂತರ ಕಾರ್ಯವನ್ನು ನಾಶ ಮಾಡುವ ಶಿವನಮ್ಮ ಸದ ಬಿಟ್ಟು ಮತ್ತೆ ಯಾರಿದ್ದೀವಿ. ಕುಂಪದ ಅಡಿ ತುಂಬಿದಂತೆ ನನ್ನ ಮನಸ್ಸು ಆನಂದದಿಂದ ಋಷಿತವಾಯ್ತು. ಇಲ್ಲಿ ಮೇಲೆ ಚಿಂತೆಯೊತ್ತಿಗೆ ನಡೆಯದೀವಿ, ಹೋಗೋಣ. ಪ್ರಿಯ, ನೀ ಎನ್ನುವ ನಿಜ ವಚನಗಳು ಸತ್ಯವಾಗಿದೆ ದೇವ. ಮಂಗಲದಾಯಿ ಸುದಿನ ಮಧುರವಾಗಲೇ, ಮಂಗಲವೇ ಮನೆಯು ನನ್ನ ದೀಪವಾಗಲೇ. ಸಂತೋಷದಿಂದ ರಕ್ಷಿಸುವ
ನಡೆಯದಿರು ಹೋಗೋಣ. ನಡೀರಿ ದೇವರ ಮಹಾರಾಜರೇ ವಂದಿಸುವೆನು. ಜಯವಾಗಲಿ ಪ್ರಧಾನ ವಸ್ತು ಚಾರಣೆ. ನೀನು ಬಂದ ಸಂಗತಿ ಏನಿದು ಚೆನ್ನಾಗಿ ಹೇಳು. ಮಹಾಪ್ರಭು, ಚಂದಾನಗಿರಿಯಲ್ಲಿ ನಿಮ್ಮ ಪ್ರೀತಿ ತಂಗಿನಾದ ಸೂರವತಿ ದೇವಿ 5 ತಿಂಗಳ ಗರ್ಭವತಿ ಇರುವಳು. ಅದಕ್ಕಾಗಿ ನಿಮಗೆ ನಾನಾ ತರದ ಮಧುರಾದ ಅನ್ನ ಮೊಸರು ಕಲಿಸಿದ ಬುತ್ತಿಯನ್ನು ಕಟ್ಟಿಕೊಂಡು ಹಸುರು ಬಳಿಗೆ ಕುಪ್ಪಸ ನಾಗರ ಹೇಳಿದಲ್ಲಿ ಮೊದಲಾದ ತೆಗೆದುಕೊಂಡು ಬಾ ಎಂದು ಹೇಳಿರುವಳು. ಅದಕ್ಕಾಗಿ ಇಲ್ಲಿಗೆ ಬರುವಂತೆ ಆಯ್ತು ನೋಡಿ ಪ್ರಭು. ಒಳ್ಳೆಯದು ಚಾರಣೆ. ಈ ನಾಳಿನ ದಿವಸದಲ್ಲಿ ಈ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬರುವೇನು. ನೀನು ಊಟವನ್ನು ಮಾಡಿಕೊಂಡು ತರಳು. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆ ತೆರಳುವೆನು. ಏನು ಚಮತ್ಕಾರ. ನನ್ನ ತಂಗಿಯ ಮಗನು ಹುಟ್ಟಿ ಮುಂದೆ ನನ್ನ ಮಗಳನ್ನು ಎಲ್ಲಿ ಒಯ್ಯೋನು ಏನು. ಇರಲಿ, ಈ ಭೂಚಕ್ರ ಬ್ರಹ್ಮಾಂಡದಲ್ಲಿ ನನಗೆ ಅಪಾಸ್ಯ ಆಗುತ್ತದೆ. ಕೈಲಾಸದಲ್ಲಿ ಪರಮಾತ್ಮನ ಸೇವೆ, ಪರಮಣ್ಣನ ಬಿಡಿಸಿದವನು ನಾನು. ಅದಕ್ಕಾಗಿ ಹೇಳಿ ಕಳಿಸಿರೋದು ನೀನು. ನನಗಾಗಿ ಇರಲಿ, ಸಾಧಿಸಿದಂತೆ ಪಂಚಭೋಗದಲ್ಲಿ ತವನ್ನು ಬೆರೆಸಿಕೊಂಡು ಹೋಗಿ ಈ ನನ್ನ ಕಪಟಕಾರ ಸ್ಥಳವನ್ನು ಸಾಧಿಸಿಕೊಂಡು ಬರುತ್ತೀನಿ. ಬರುತ್ತೀನಿ ತಂಗಿ, ಬರುತ್ತೇನೆ. ಅನ್ನೋನು ಊಟ ಮಾಡಬೇಡ ತಾಯಿ. ನಿಮ್ಮ ಅಣ್ಣನಾದ ನಾರಾಯಣ ಮಹಾ ಮೋಸಗರ, ಕಪಟಿ, ವಂಚಕ, ದ್ರೋಹಿ. ಇಷ್ಟರಲ್ಲಿ ಆ ಮಹಾ ಮೋಸಗರ ಬರೋನು. ಎಚ್ಚರಾಗು ತಾಯಿ, ಎಚ್ಚರಾಗು. ಇದು ಇದೇನ ಸೋಜಿಕವಾಯಿತು ಮಾತವನ್ನು. ನನ್ನ ಹೊಟ್ಟೆಯೊಳಗಿನ ಚಂದ ಹೀಗೆ ಮಾತಾಡಿದನಲ್ಲ. ತಂಗಿ, ತಂಗಿ, ಅಣ್ಣ ಯಾವಾಗ ಬರವಾಯ್ತು? ಹಾ, ಈಗಾದ್ರೂ ಬಂದಿದ್ದೇನೆ ತಂಗಿ. ನಿಂದರಣ್ಣ, ನಿನ್ನ ಕಾಲಿಗೆ ನೀರು ತೆಗೆದುಕೊಳ್ಳೋಣ. ಒಳ್ಳೆ ಒಳ್ಳೆ ತಂಗಿ. ಈಗ ನನಗೆ ಕೆಟ್ಟ ಪ್ರಸಂಗ ಬಂದು ಒದಗಿರೋದು. ಮೊದಲು ತೆಗೆದುಕೋ ಬುತ್ತಿಯನು. ಅಣ್ಣ, ಎಂತ ಕೆಟ್ಟ ಪ್ರಸಂಗ ಸಂಗತಿ ನಿನಗೆ ಒದಗಿರೋದು ನನಗೆ ಸ್ಪಷ್ಟವಾಗಿ ತಿಳಿಸಿ ಹೇಳಣ್ಣ. ನಿನ್ನ ತಂಗಿಗೆ ತಂಗಿ, ನಮ್ಮ ಗ್ರಾಮವನ್ನು ಬಿಟ್ಟು ಮಧ್ಯ ಮಾರ್ಗದಲ್ಲಿ ಬಂದು ಜನರಿಂದ ವೈಕುಂಠದ ಸಂಕಟದ ಕೆಟ್ಟ ವೃತ್ತಾಂತರವನ್ನು ಕೇಳಿರೋದು. ಆದ ಕಾರಣ ನನ್ನ ಮನಸ್ಸು ತಿರುವಾಗಿರೋ ತಂಗಿ, ಹೋಗುವೇನೋ. ಅಣ್ಣ, ಇವತ್ತಿನ ದಿವಸ ಇಲ್ಲೇ ಬಿದ್ದು ನಾಳೆಗೆ ಹೋಗುವಂತೆ ಅಣ್ಣ. ತಂಗಿ, ನೀ ಅನ್ನುವ ಮಾತುಗಳು ನಿಜ. ಆಗ ಎಂತ ಪ್ರಸಂಗದಲ್ಲಿ ನಿಲ್ಲುವ ತಂಗಿ, ಹೋಗುವೇನೋ. ರಾಜೇಂದ್ರನೇ, ನಡೆಯರೆ ಹೋಗೋಣ. ಅಣ್ಣ, ಊಟ ಉಪಚಾರ ಮಾಡಿ ಬಂದು
ನಾಳೆಗೆ ಹೋಗುವಂತೆ ಅಲ್ಲ. ಛೇ ಛೇ ತಂಗಿ, ಇದು ದೋಸ್ತರ ಹೇಳಿ ಇಲ್ಲವಲ್ಲ ತಂಗಿ, ಊಟ ಸಹಿತ ಮಾಡುವುದಿಲ್ಲ. ಹೋಗುವೇನ ತಂಗಿ, ಹೋಗುವೇನೋ. ಅಣ್ಣ ಅಯ್ಯೋ ಹೀಗೆ ನನ್ನ ದೈವ ನನ್ನನು ತಲೆ ನೀರನ್ನು ಕುಡಿಯದೆ ಅಲೆಗಳಿಗೆನು ನಿಲ್ಲದೆ ಸಮಾಧಾನದ ಮಾತುಗಳನ್ನು ನನ್ನ ಜೋಡಿ ಆಡದೆ ಹೋದನು. ಹೀಗೆ ಇರುವುದು ನನ್ನ ದೈವವು, ಇದು ನನ್ನ ಕಂದ ಹೇಳಿದ್ದು ಆ ನುಡಿ. ಹೋಗು ತಾಯಿ ಹೋಗು. ತವರ ಮನೆ ಪುತ್ಯನು ಪ್ರೀತಿಯಿಂದ ಅಮೃತವೆಂದು ಊಟ ಮಾಡು ಹೋಗು. ಹಾಗಾದರೆ ಈ ನುಡಿ ನಿಜವಾಗಿ ತೋರುತ್ತದೆ. ಈ ಅನ್ನವನ್ನು ಬೆಕ್ಕಿ ಹಾಕದೆ, ಹಾಗಾದರೆ ಈ ಪುತ್ಯನು ಊಟ ಮಾಡಿವೆ ಆ ತಾಯಿ. ಈ ಅನ್ನವನ್ನು ತೆಲಗ ಚೆಲ್ಲಿದರೆ ಕೆಲವು ಪ್ರಾಣಿಗಳು ತಿಂದು ನಾಶವಾಗುವುದು. ಬೇಡ ಬೇಡ ತಾಯಿ, ಊಟ ಮಾಡಬೇಡ. ನನ್ನ ಮಾತು ಮೀರಿ ಊಟ ಮಾಡಿದ್ರೆ ನಿನ್ನ ಜೀವಕ್ಕೆ ಅಪಾಯ ಇರೋದು. ಕೇವಲ 2 ಅನ್ನದ ತುತ್ತಿಗಾಗಿ ಅಪತ್ತಿಗೆ ಮಂತ್ರವನ್ನು ಮಾಡಬೇಡ ತಾಯಿ. ನಿಮ್ಮ ಅಣ್ಣ ತಂದ ಕೊಟ್ಟ ಬಾಂಕಿ ಬುತ್ತಿ ವಿಷದ ಬುತ್ತಿ. ನಿಮ್ಮ ಅಣ್ಣ ತಂದ ಕೊಟ್ಟ ಬಾಂಕಿ ಬುತ್ತಿ ವಿಷದ ಬುತ್ತಿ ತಾಯಿ, ವಿಷದ ಬುತ್ತಿ. ಹಾಗಾದರೆ ಈ ಸಲ ಬುತ್ತಿಯನ್ನು ಕಕ್ಕೆ ತೋಡಿ ಮಣ್ಣಲ್ಲಿ ಮುಚ್ಚಿದ್ದರೇನೋ, ಮಣ್ಣಲ್ಲಿ ಬರ್ರಿ ವಾ ಬರ್ರಿ. ಸುರಂದು ಕುಸಾದ್ರು ಮಾಡಕ್ ಹೋಗೋ ನೋಡ್ರಿ. ಬಾಳ ದಿವಸ ಆಗಿತ್ತು ಆ ದೇವ್ರ ಮಕ್ಕಳು ಕೊಟ್ಟಿದ್ರತ್ತ. ಈಗಾದ್ರೂ ಕೊಟ್ಟನ ಹೋಗೋ ನೋಡ್ರಿ ವಾ ನೋಡ್ರಿ. ತಂಗಿ ಹೋಗಿ ನೋಡ್ರಿ. ಹೌದ್ ನೋಡ್ಕ, ಆ ದೇವ್ರ ಸುರಂ ದೇವ್ರಿಗೆ ಮಗಳ ಕೊಟ್ಟಿದ್ದು ನಮಗೂ ಚಲೋ ಆಗೈತಿ. ನೋಡ್ರಿ ಹೋಗಿ ನೋಡ್ರಿ. ಬರ್ರಿ ಅಕ್ಕ, ಬರ ಬರ್ರಿ ಹೋಗೋಣ ಬರ್ರಿ. ಅಮ್ಮಾರ ಮನೆಯಲ್ಲಿ ಯಾರಿದ್ದೀರಿ? ಯಾರಮ್ಮ ಹೊರಗೆ ಬಂದು ನಿಮ್ ಕುಸೂರ್ ಕಾರ್ಯ ಮಾಡೋರು ಬಂದಿವ್ರಿ ತಾಯಿ. ಆಯ್ತಮ್ಮ, ಬಹಳ ಒಳ್ಳೇದಾಯ್ತು. ಬನ್ನಿರಮ್ಮ ಒಳಗೆ. ಆಗ್ಲೇ ನಡೀತಾಯಿ. ಅಮ್ಮಾರ ಸೀದಾ ನೋಡ್ರು. ಚಾರಣೆ, ನೀನು ವೈಕುಂಠಪುರಕ್ಕೆ ಹೋಗಿ ಬರ್ಬೇಕಪ್ಪ. ಆಗಲಿ ತಾಯಿ, ವೈಕುಂಠಪುರಕ್ಕೆ ಹೋಗುವ ಕೆಲಸ ಏನಿರುವುದು ಹೇಳಬೇಕು ನೋಡು ತಾಯಿ. ಕೇಳಪ್ಪ ಚಾರಣೆ, ಹೇಳು ತಾಯಿ. ವೈಕುಂಠಪುರದೋಳು ಶೋಭಿಸುವ ನನ್ನ ಅಣ್ಣನಾದ ನಗರಿಪಟ್ಟಣ ರಾಜನಗರಗಳಿಗೆ ನಿಮ್ಮ ತಂಗಿನಾದ ಸುರಮದೇವಿ ಹೆರಿಗೆ ಸಮಯದಲ್ಲಿ ಇರುವಳಂದು ಸೂಲಿಗಿತ್ತಿ ಸುಪ್ಪತ್ತನ್ನ ನಡಾಯಿಗಳು ನಾಗವನ್ನ ಅವರನ್ನಾದ್ರೂ ಕಳಿಸಿಕೊಡುವುದು ಹೇಳಿ ಬರಬೇಕಪ್ಪ. ಆಗಲಿ ತಾಯಿ, ನಿಮ್ಮ ಆಜ್ಞೆಯಂತೆ ನಿಮ್ಮ ಅಣ್ಣನ ಸುದ್ದಿ ಹೇಳಿ ಬರುವೇನು ತಾಯಿ. ಆಯ್ತಪ್ಪ ಚಾರಣೆ, ಹೋಗಿ ಬಾ. ನಡೆಯ ಹೋಗುವೇನು ತಾಯಿ. ಸೋಲಗಿತ್ತಿ ಸುಬ್ಬಕ್ಕನ ನಡಗನ ಕಳಿಸಿಕೊಡಂತ ಹೇಳಿರುವಳು. ಅದಕ್ಕಾಗಿ ಇಲ್ಲಿಗೆ ಬರುವಂತೆ ಆಗಿದೆ ಪ್ರಭು. ಒಳ್ಳೆಯದು ಚಾರಣೆ. ಆ ಸೂಲಿ
ಕಳಿಸ್ಕೊಡ್ತೀನಿ, ನೀನು ತರಳು. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆ ತೆರಳುವೆನು. ಎಲ್ಲೋ ಸುಲಗಿತ್ತರೆ ಸುಲಗಿತ್ತರೆ ಸುಲಗಿತ್ತರೆ. ಪ್ರಾಣೇನ ಪ್ರಭು, ಈಗಿಂದ ನೀವು ಚಂದನಗಿರಿಗೆ ಹೋಗಬೇಕು. ಅಲ್ಲಿ ನನ್ನ ತಂಗಿಯಾದ ಸೂರ್ಯವತಿ ಹೆರಿಗೆ ಸಮಯದಲ್ಲಿ ಇರೋಳಂತೆ. ಆದ ಕಾರಣ ನೀವು ಬೇಗ ಹೋಗಬೇಕು. ಹಾ, ತೆಗೆದುಕೋ ಹೆಚ್ಚಿನ ಊರುಗಳನ್ನು. ಇದೇ ಬೇಕ್ರಿ ಗೌಡ್ರ. ಲೋ ಸುಲಗಿತ್ತರೆ, ಈ ಹೆರಿಗೆ ಆಗುವ ಸಮಯದಲ್ಲಿ ಕಾಲು ಬಂದರೆ ಕಾಲು ಕತ್ತರಿಸಿ ಹಾಕಬೇಕು. ಆ ರುಂಡವನ್ನು ಬಂದರೆ ರುಂಡವನ್ನು ಕತ್ತರಿಸಿ ಬರಬೇಕು. ಈ ಸುತ್ತಿವರೆಗೂ ಯಾರಿಗೆ ಗೊತ್ತು ಆಗಬಾರದು. ಮತ್ತು ನನ್ನ ತಂಗಿಯಾದ್ರೂ ಸಹ ಸುದ್ದಿ ಮುಟ್ಟಬಾರದು. ಹಾ, ಈ ಕೆಲಸವನ್ನು ಬೇಗನೆ ಮಾಡ್ಕೊಂಡು ಬರಬೇಕು. ಆಗಲ್ರಿ ಪ್ರಭು, ತಮ್ಮ ಆಜ್ಞೆಯಂತೆ ಮಾಡ್ಕೊಂಡ್ ಬರ್ತೇವೆ. ಅಯ್ಯ ತಂಗಿ ಇಂದೇ ಕೆಲಸ ಮಾಡುದು. ಯಾವ್ದಾದ್ರೆ ನಮ್ಗೆ ಬಿಡ, ನೀನ ಯಾವ್ದಾದ್ರು ರೊಕ್ಕ ಕೊಡ್ತಾರೆ, ಯಾವ್ದು ಅದ ಕೆಲಸ ನಡಿ, ಹೋಗ ನಡಿ. ಆಗಲಿ ನಡ್ತಂಗಿ ಈ ಸಲ ಬೇಸ್ ಹೊಡ್ಕೊಂಡ್ ಬಂದಿ. ಲೋ ಸೂರಮ್ಮ, ನೋಡು ನೋಡು, ಹೊಟ್ಟೆಯಲ್ಲಿ ಸಂಗಟ ಎದೆಗೆ ಬಂದ ಗುದ್ದದಂತೆ ಆಗುತ್ತದೆ. ಈ ಬೇಳೆಯನ್ನು ನಾನು ತಾಳಲಾರೆ. ನಮ್ಮವ್ವ ತಾಳ. ಈ ಬೇಳೆಯನ್ನು ನಾನು ಸಹಿಸಲಾರೆ ಅಮ್ಮ, ಸಹಿಸಲಾರೆ. ಎಲ್ಲ ಸ್ವಚ್ಛ ಅಂತಾರ ಪರಿಸ್ಥಿತಿ. ಹಿಂಗ ತಾಳ ತಾಳ ನಾಡ್ಯಾಗು ನನಗೂ ಹಿಂಗಾಗಿತ್ತು ತಾಳ. ಹೊಟ್ಟೆಯಲ್ಲಿ ಸಂಗಟ ಎದೆಗೆ ಬಂದ ಗುದ್ದದಂತೆ ಆಗುತ್ತದೆ. ಈ ಬೇಳೆಯನ್ನು ನಾನು ತಾಳಲಾರೆ ಅಮ್ಮ, ತಾಳಲಾರೆ. ಏನಾಗಿ ಅಮ್ಮಾರಿ ಬ್ಯಾಂಕ್ ಕಾಣ್ತಾವ. ನಿನ್ ನಡಡಿ ನಾ ಸುಲಿಗಿದ್ದ ಕೆಲಸ ಮಾಡ್ತೇನೆ. ಆಗ್ಲಿ ನೀ ಸುಳ್ಗತಿ ಕೆಲಸ ಆದ್ರೂ ಮಾಡೋಣ, ನಡಾದ್ರೂ ಹಿಡಿತೇನೆ. ಅಮ್ಮ, ಈ ಬೇಳೆಯನ್ನು ಸಹಿಸಲಾರೆ ಅಮ್ಮ, ಸಹಿಸಲಾರೆ. ಏ ಸುದ್ದಿ ಮ್ಯಾಲೆ ತೊಲೆಯತ್ತೆ ಅಂಬರ್ ಮಾಡಿದಾಗ ಕಟ್ಟ ಸ್ವಲ್ಪ ಮುಂದೆ ಸರ್ಸ. ಏನಿಲ್ಲ ಸುದ್ದಿ, ಮುಂದಕ್ಕೆ ಬಾ, ಸ್ವಲ್ಪ ಹಿಂದೆ ಸರ್ಸ. ಎಲ್ಲೋ ಪಾಪಿಗಳೇ, ನನ್ನನ್ನು ನಾಶ ಮಾಡೋರು ಬಂದಿದ್ರ್ಯಾ? ಇದು ನೋಡಿ ವಿದೇಶದ ಶಕ್ತಿಯನ್ನು. ಏನಿಲ್ಲ ಸುಬ್ಬಕ್ಕ, ಏನಾಗ್ತಾವ ತಂಗಿ? ನಾನು ಮುರಿತ ಮುರಿತ ಏನ್ ಮಾಡ್ತಾವ ನಿಂದ? ಮತ್ತೇನ್ ಮುರಿದ ಬಿಡೋಣ, ಸ್ವಂತ ಮುರಿದತ್ತೆ. ಹೌದಾ ತಂಗಿ? ನಂದು ಮೊದಲ ತಂಗಿ. ಏನ್ ಮುರಿದವ ನೀನ? ಏನ್ ಮುರಿದ? ನಂದೇ ಮುಗ್ದ ಬಿಡಿ, ನಾನು ಮೊದಲ ನಾನು ಮೊದಲು. ಅದು ಮುರಿದ ಹಣ ಬೇರೆ ಏನೋ ಮುರಿದ ತಿಳಿದಿಲ್ಲ ಬಿಡ. ನೀನ್ ಯಾರು ಮಾಡ್ತಂಗಿ ಈಗ? ಹೆಂಗ್ ಮಾಡಿದ ಹಿಂಗ ನಮ್ಮ ಗಂಡ ಕರ್ಕೊಳಂಗಿಲ್ಲ. ನಾನು ಕರ್ಕೊಂಡ ಗಂಡ ಇಲ್ಲೇ ಕೂತ್ರೆ ಅದು ಮುದ್ದಾಡೆ. ನಮ್ ಕಾರ್ತಿಕ್ ಪಾಂಡವ ಇಲ್ಲೇ ಕೂತಿರ್ತಾರ, ಕರ್ಕೊಳಂಗ ಹೆಂಗ್ ಮಾಡಿದ? ನಮ್ಮನ್ನ ಪೂಜೆ ಮಾಡಿ ಹಂಗ ಮಾಡ್ತಾನೆ ಕಣ್ಕಿಸಿದ. ನಡಿ, ಆ ತೋಟದ ಮನೆ ಹೋಗೋಣ ನಡಿ. ಯವ್ವ ಯಾಂಗ ನನ್ನ ಮುರ್ದೈತೆ.
ಎಲ್ಲೋ ಹೆಬ್ಬಾಗಿ ಹೋದ ಕೆಲಸ ಏನಾಯ್ತು ಹೇಳಿ ಹೀಗೆ ಬಂದ್ರಿ ನಿಮ್ ಕೆಲ್ಸಕ್ಕೆ ಬೆಂಕಿ ಹತ್ರಿ ಗೌರ. ಮಾತೊಂದು ನಿಮ್ಮ ತಂಗಿ ಅಲ್ಲ ತುಲಮ್ಮ ದೇವಿ ಗಂಗಮ್ಮನಿಗೆ ಜನ್ಮ ಎತ್ತಿದ್ದಾಳೆ. ನಿಮ್ಮ ಆದ್ಯತೆ ನಿಮ್ಮ ತಂಗಿ ಅಲ್ಲ ಸೂರಮ್ಮ ದೇವಿ ಏರಿಗೆಗೆ ಹೋಗಿದ್ದೆವು. ಚಂದನ ಕೆಳನ ಅವಳ ತುದಿ ಒಂದು ನಾಂಕಲ ಬೆನ್ನು ತಂದಿಕೆ ಬಂಗಾಳಿಂದ ತೋರಿಸುವ ತಲೆಗಳು ಮಗು ಜನಿಸಿದೆ. ಕಾಲ ಮುಂದೆ ಮಲಗುತ್ತಿನ ನಾಲ್ಗಳನ್ನು ಮುರಿದಾನ ಮಾತೃಭೂ ಮುರಿದಿದ್ದಾನೆ. ಆ ಕೂಸಿನ ಕುತ್ತಿಗೆನ ಒತ್ತಿ ಬರದಾಗಲ್ವೇ ಮುಂದೇನಾಯ್ತು? ಸ್ವಾಮಿ, ದೇವರ ದಯದಿಂದ ಜನಿಸಿದ ಮಗು ಅವತಾರ ಶಕ್ತಿಯಿಂದ ಒದ್ದು ನನ್ನ ಸ್ವಂತ ಮುರಿದಿದ್ದಾನೆ ಪ್ರಭು. ನಾನು ಉಳಿಯಲಾರೆ. ನಡೆಯಲಿಲ್ಲ ನನ್ನ ಮುಂದೆ ನಿಂತು ಮುಖ ತೋರ್ಸಬೇಡ್ರಿ. ಗೌಡ ಗೌಡ ನನ್ನೊಂದ್ ಸ್ವಲ್ಪ ಸುದ್ದಿ ಮಾಡಿ ಕಳ್ಸ್ರಿ. ಹಿಂಗಾದ್ರೆ ನಮ್ಮನ್ನ ಕರ್ಕೊಳಂಗಿಲ್ಲ. ನಿಲ್ಲರಿ, ಮನೆಯಲ್ಲಿ ಹೋಗಿ ನೀರಿಗೆ ಹೋಗ್ತೇನೆ, ತೆಗೆದುಕೊಂಡು ಹೋಗ್ತೇನೆ. ಮಾಡಿ ಕಳಿಸ್ರಿ. ಹೌದಣ್ಣ, ನಮ್ ಗಂಡರಿಗೆ ಇರೋರು ಒಬ್ಬೊಬ್ರು ಅದೇವೆ. ನಮ್ಮ ಮಾವ ಅಂತೂ ಬರೀ ಒಂದ ಬೀಳ್ತದದು. ಹಾ ಹೌದಾ. ನಮ್ಮ ಮಾವ ಪೂಜಮ್ಮ ಎಲ್ಲದನ ಏನಿಲ್ಲ. ಎಲ್ಲ ಮಾತ್ರ ಒಟ್ಟ ಕನಕ ತಯಾರೇನು ಮಾತಾಡ್ತಿದ್ದ. ಏನಾದ್ರು ನೆಟ್ಟಗನದ್ರಮ್ಮ ಈಗ ಹೇಗೈತಮ್ಮ? ಹಲೋ ನಾಗಮ್ಮ, ಏನಾದ್ರು ನೆಟ್ಟಗನದ್ರಮ್ಮ? ನೆಟ್ಗೆ ನಿಂದ ರೇ ಗೌಡ ಸ್ವಂತ ಮುರ್ದಕ್ಕೆ ಈಗ ಹೇಗೈತಮ್ಮ? ಸುದ್ದಾತ್ ನೋಡ್ರಿ ರೇ ಗೌಡ್ರ, ಮೊದ್ಲಿನ್ಕಿಂತ ಭಾಳ ಚಲೋ ಆಗೈತ್ ನೋಡ್ರಿ. ಸುಬಕ ಅಂತ ತೋರ್ಸಿ ನೋಡೋಣ. ಅಯ್ಯ ನಿನ್ನ ಗೌಡ್ರ ಎಣ್ಣೆ ಹಾಕ್ಯಾರ ನಿನಗೆ. ನೋಡ್ರಿ ನಮ್ ಹಿಂಗೇಕ್ ಮಾಡ್ರಿ ನೋಡ್ರಿ ನಮ್ಗೆ ಹಾಕ್ರಿ. ಏನಾಯ್ತು? ನಮ್ಮಲ್ಲಿ ಎಣ್ಣೆ ಹಾಕಿರತ್ತ ಹೇಳ್ರಿ. ನಿನ್ನಲ್ಲ ನಿನಗೇನೆ ಹೋಗು. ಆಯ್ತ್ರಿ ನೋಡ್ರಿ. ಪಗಾರ್ ತಗೊಂಡೇನು ಸುಡ್ತೀಯ ನೀನ? ನಮ್ ಸುದ್ದಿ ಮಾಡಿದ ಸಾಕಾಗೈತ್, ನಡಿ ಹೋಗು ನಡಿ. ಮತ್ತೇನ ಮಾಡ್ತಾ ಅಡಗೋಡು ಹೋಗಿ ಗೌಡ ಉಪಯೋಗ ನಡಿ, ಹೋಗು ನಡಿ. ಯೋ ಸೂರಮ್ಮ, ಮೊನ್ನೆ ಕಳಿಸಿದ ಬಂಕಿಯ ಬುತ್ತಿಯಲ್ಲಿ ವಿಷಮಗೊಳಿಸಿದ ಕೆಲಸವೂ ಆಗಲಿಲ್ಲ. ಈ ಸೂಲಿಗಿದ್ದರ ಕೈಯಲ್ಲಿ ಹುಟ್ಟಿದವರು ಕೊಟ್ಟ ಕೆಲಸವೂ ಆಗಲಿಲ್ಲ. ಇರಲಿ, ಆಳ ಮಾಡಿದು ಆಳ, ಮಗ ಮಾಡಿದು ಮಧ್ಯಮ, ತಾನು ಮಾಡಿದ ಮೊತ್ತವನ್ನು ತೋರ್ತದೆ. ಇರಲಿ, ಇದಕ್ಕೆ ನಾನು ಹೊಣೆಗನ್ನಾಗಿ ನಿಲ್ಲುವೇನು? ಬರುತ್ತೇನೆ ತಂಗಿ, ಬರುತ್ತೇನೆ.
ಎಂಬುದು ಕನಕನ ಬೆಟ್ಟದಂತೆ, ನದಿಗಳು ತುಂಬಿ ಹರದಂತೆ, ಸಮುದ್ರವು ಉಕ್ಕೇರಿದಂತೆ, ಪರಿಮಳದ ಗಾಳಿ ಬೀಸಿದಂತೆ, ಇಂಥ ಮನೋಹರಾದ ಭಾಗ, ಇಂಥ ಚಲವಾದ ಕುಮಾರನ ಕಂಡು ನಾನು ಆನಂದ ಭರಿತಳಾದೆ. ನಮ್ಮ ಆನಂದ ಮಗುವೆ, ನಿನ್ನ ಅಮೃತವಾದ ಮಾತುಗಳನ್ನು ನನ್ನ ಕಿವಿಯಿಂದಲೂ ಎಂದು ಕೇಳಲಿ, ನಿನ್ನ ಚಿನ್ನಾಟವ ಲೀಲೆಯನ್ನು ಎಂದು ನೋಡಲಿ. ಸತಿಪತಿಯ ಮನಸ್ಸಿಗೆ ಹಿತದಿಂದ ಸುಖನವಾದಿತ್ತು. ದೇವರು ನಮಗೆ ಸಕಲ ಸಂಪತ್ತು ಕೊಟ್ಟು ದಯಪಾಲಿಸಿದನು. ಇಂದು ನಮಗೆ ಆನಂದವೇ ಆನಂದ ದೇವ, ಆನಂದವೇ. ಇವತ್ತು ನನ್ನ ಮಗುವನ್ನ ತೊಟ್ಲ ಹಾಕು ಕಾರ್ಯಕ್ರಮವಿರುತ್ತದೆ. ಕೋಣೆಯಲ್ಲಿ ಮುದ್ದೈದರಾದ್ರು ಕರೆದರಾತು. ಸಂಗಮ್ಮ ಸಂಗಮ್ಮ, ನಮ್ಮನ್ನು ಕರೆದಿದ್ದ ಕಾರ್ಯ ಏನಪ್ಪ? ನೋಡಮ್ಮ, ನನ್ನ ಮಗನು ತೊಟ್ಟಿಲ ಹಾಕು ಕಾರ್ಯಕ್ರಮ ಇರುತ್ತದೆ. ಹೂವಳಿಯಲ್ಲಿ ಮುತ್ತೈದೆಯರನ್ನ ಕರೆದುಕೊಂಡು ಬಂದು ಮಗನಿಗೆ ನಾಮಕರಣ ಮಾಡ್ರಮ್ಮ. ಆಗ್ಲಿ ತಾಯಿ, ತಮ್ಮ ಆದಂತೆ ಒಣಗಿರೋ ಮುತ್ತೈದರೆಲ್ಲರೂ ಕರೆದುಕೊಂಡು ಬರ್ತೇನೆ. ಆಯ್ತಮ್ಮ, ಹೋಗಿ ಬಾ. ಆಗ್ಲಿ ತಾಯಿ. ಬನ್ರಮ್ಮ ಬನ್ರಿ. ಇವತ್ತ ಶ್ರೀರಾಮದೇವ್ ಮಗದ ತೊಟ್ಟದ ಹಾಕೋ ಕಾರ್ಯಕ್ರಮ ಐತಿ. ಬನ್ರಿ, ಹೆಸರಿಟ್ಟ ಏನ್ ಹೋಗಿರ್ತೀನಿ ಆಗತ್ರ. ಬರ್ರಿ ಹೋಗಿ ಬರ್ರಿ. ಏನ್ ಮನೆ ತಾಯಿ ಬಾರಿ ವಾ, ಬರಾಬರ ಬಾ. ಯಾವತ್ತ ನೋಡು ಅದ್ರಾಕತ್ತ. ಬರ್ರಿ ವಾ, ಬರಾಬರ ಬರ್ರಿ. ಏ ಸಂಧ್ಯಾವಣೆ ಭಾಗವಾಯ ನೀ ಆದ್ರೂ ಬಾರ ವಾ, ಬರಾಬರ. ಯಾವತ್ತ ನೋಡು ಅದ್ರಾಕತ್ತ. ಬರ್ರಿ ಬರಾಬರ ಬರ್ರಿ. ಏ ಕರ್ಗೆ ಶರ್ಮ ಅಂತೆ ಬಾರವಾ, ನೀ ಆದ್ರೂ ಬರಾಬರ ಬಾ. ಯಾವ ಬರಾಕತ್ತ. ಬರಾಬರ ಬರ್ರಿ. ಏ ಹದಿಮೂರು ರುಕ್ಮತ್ತೆ ಬಾರವಾ, ನೀ ಆದ್ರೂ ಬರಾಬರ ಬಾ. ಯಾವತ್ತ ನೋಡು ಅದ್ರಾಕತ್ತ. ಎನಕಾದ್ರೂ ಬರಾಕ್ತಾರ ಏನ್ ನೋಡ. ಎಷ್ಟದ್ರಾಗತ್ತೆ ಇವ ಗಂಡಗೆ ಮಕ್ಕಳು ಕೂಡ ಹಾಕೊಡತ್ತೆ. ಎಷ್ಟವ ಗಂಡ ಕೂಡ ಹಾಕೊಡು. ಬರಾಬರ ಬರಾಕ್ ಏನಕತ್ತೆ. ಮಕ್ಕಳು ಮರಿ ಬಾಳ ಇವ ನನಗೆ ಏನ್ ಮಾಡಿ ನಾನು ಮಕ್ಕಳ ಅಟ್ಟ ಕಡಾಕ್ ಹೋಗಿ ಬ್ಯಾಡದಲ್ಲಿ ಕೇಳ್ತದ ಗಂಡ ಎಲ್ಲಾನು ನನಗೆ ಮೂಲ ಮಾಡಿರ್ತೈತಿ. ತಂಗಿ, ಆ ಆದಿಮ ರುಕ್ಮಾವತಿ ಕರ್ದಿ ಇದೆ. ಕರೆದು ಬಂದಿನಕ್ಕ, ಕರೆದು ಬಂದಿನ ಹೇಗ ಆ ಅಗುಳಿ ಭಾಗವಾಗಿದೆ. ಕರೆದು ಬಂದಿನಕ್ಕ, ಅವನಾದ್ರು ಕರೆದು ಬಂದಿನ. ಆ ತಾಯಿ ಅಂತ ಕರ್ಕೊಂಡ್ ಏನ್ ತಂಗಿ? ಕರೆದು ಬಂದಿನಕ್ಕ, ಏನಾದ್ರೂ ಬರಾಕ್ ಮೇಲೆ ನೋಡ. ಬಾರ ತಾಯ ಮುದುಕಿ ಬಾ, ಬರಾಬರ ಬಾ. ತಾಯಿ ಬರೀ ಆಡ ಕಾಯ್ದ ಮರಿ ಕಾಯ್ದ ಬರೀ ಇದ ಮಾಡ್ತೈತೆ. ಬಡ ಬಡ ಬರಕ ಬಿಡಕ್ಕಿಲ್ಲ. ಬಾಡಿಗೆ ಅಣ್ಣ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂತ. ತಾರ ಚಿತ್ತಾರ ನಿಂಬೆ ಅಣ್ಣ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂತ. ತಾರ ಚಿತ್ತಾರ ಅರ್ಜುನ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂತ. ತಾರ ಚಿತ್ತಾರ ಅರಿಕೆ ಯಾರ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂತ. ತಾರ ಚಿತ್ತಾರ ಉತ್ತತ್ತಿಯರ ಬಾಗಿಲಿಗೆ ಬಂದ ಹಿಡಿಯೋ ಹೋಗ್ಬೇಕಂತ. ತಾರ ಚಿತ್ತಾರ ಯಾಕ ಕುಶನ್ ತೊಟ್ಟದಾರ ಹಾಕ್ಲೆ. ಅಕ್ಕ ಖುಷಿನ ದೊಡ್ಡ ಕಾಯ್ತಿಲ್ಲ ಒಂದು
ಪಟ್ಟಂಕೈ ಬಾಳ ಗೊತ್ತಾಗೋರು ಶಿವಸಿದ್ಧ ಗಣೇಶ ಕೊಡ್ರು ಶಿವಸಿದ್ಧ ಗಣೇಶ ಕೊಡ್ರು ಅಯ್ಯ ನಿಮ್ಮ ಎದ್ದಿದ್ದು ಮಾತಾಡ್ತಾರೆ ಬರ್ಲಾಗತ್ತ ಸಡ ಬರ್ಬೇಕಿಲ್ಲ ತಂಗಿ ನಿಮ್ಮ ಗಂಡ ಹೆಸರು ಹೇಳುವ ತಂಗಿ ತಂಗಿ ನಿಮ್ಮ ಗಂಡ ಹೆಸರು ಹೇಳುತ್ತ ಅಯ್ಯ ತಂಗಿ ಮನಿ ಕಡೆ ಬಾಳ ಕೆಲಸ ಐತಿ ನಾನು ಗಂಡಂದು ನಿನ್ನ ಗಂಡಂದು ನೀನೇ ಹೇಳುವ ಅಯ್ಯ ತಂಗಿ ನನ್ನ ಗಂಡ ನನಗೆ ಹೇಳೋದು ಹೆಚ್ಚು ತೆಗೆದು ನಿನ್ನ ಗಂಡ ನಾ ಕೇಳಕೋಗಲಿ ನನ್ನ ಗಂಡ ಇಲ್ಲ ಕುದುರೋದು ಮದುವೆ ಅದು ಹೇಳ್ತೀನಿ ಬರೋಣ ನಿಮ್ಮ ಗಂಡ ಹೆಸರು ಹೇಳ ತಂಗಿ ಹೇಳ್ಬಿಡ್ತೀನಿ ಹೇಳ್ತೀನಿ ನೋಡುವ ಹೇಳ್ತೀನಿ ಆರೂವರೆ ನತ್ತ ಮೂರುವರೆ ಬುಗುಡಿ ಆರೂವರೆ ನತ್ತ ಮೂರುವರೆ ಬುಗುಡಿ ಶ್ರೀರಾಮಂತರ ಮಗಳು ಸೀತಾದೇವಿ ಯಾರು ಅವ ಬಾಗಿಲು ಕೊಡ ದಾರಿ ಬಿಡಂಗ ಮಾರಿ ನೋಡ್ತಾನ ಯಾರ ಹೆಸರು ಬರಲಿಲ್ಲ ಹೇಳ ತಂಗಿ ಹೇಳ್ತೀನಿ ಹೇಳ್ತೀನಿ ನೋಡುವ ಹೇಳ್ತೀನಿ ತಂತಿ ಮ್ಯಾಗ ತಂತಿ ಹಾ ತಳವಾಡ ಸಂತೆ ಹಾ ತಂತಿ ಮ್ಯಾಗ ತಂತಿ ತಳವಾಡ ಸಂತೆ ಸಂತೆ ಮಾಡಕ್ ಹೋಗಂದ್ರ ಚಿಂತೆ ಮಾಡ್ತಾನ ಯಾರು ಪಿಂಜಾರ್ ಮಮ್ಮ ನೋಡ್ತೀನಿ ತಂಗಿ ನೋಡ್ತಂಗಿ ತಂಗಿ ನಿನ್ ಗಾಡಿ ಆಸೆ ಬರುತ್ತೆ ನನಗೆ ನಾಚಿಗೆಲ್ಲ ನೋಡೋದ ಇಲ್ಲೇ ಬದ್ರತ್ತೆ ಹೇಳ ಬೇಡ ಮೂವ ಹೆಸರು ಹೇಳ್ತಾಂಗೆ ಕಟ್ಟಿ ಕಡೆ ಹಟ್ಟಿ ಕಾರೇ ಹಿಂಡಿ ಕಟ್ಟಿ ಕಡೆ ಹಟ್ಟಿ ಕಾರೇ ಹಿಂಡಿ ಕಟ್ಕೊಂಡ ಶಟಕೊಂಡ್ ಅಕ್ಕಣ ಯಾರವ ಹೆಸರ ಬರ್ಲಿಲ್ಲ ಹೇಳ್ತಾನ ತಂಗಿ ಹೇಳ ಸೈನಿಗೆ ಇಟ್ಟಾರ ಸೈಕಲ್ ಮೇಲೆ ಕೂತಾರ ಸೈನಿಗೆ ಇಟ್ಟಾರ ಸೈಕಲ್ ಮೇಲೆ ಕೂತಾರ ಹೂವಿನಂತ ಹುಡುಗಿನ ಹೋಗ್ಬರ್ತಾ ಹೋಗ್ತೀನಿ ಇನ್ನ ನೀನ್ ನೋಡು ಬರ್ತಾನಲ್ಲ ಬಾಳ ಇಲ್ಲೇ ಕಟ್ಟೆಗೆ ಮುಂದಿತ್ತು ಬರ್ರ ಕಣ್ಣಾಸ ನೋಡ್ತೈತೆ ನಮ್ಮ ಮೂರ್ನೇ ಪೂಜಪ್ಪ ಅವನು ಬಾರಿ ಅಲ್ಲಿತ್ತ ಅವನಲ್ಲಿ ಅವನು ನೋಡ್ಬೇಕು ಯಾಕ ನಿಂದ ಸ್ವಲ್ಪ ಹೇಳ ನಾಡಿನ ನಿನ್ನೆ ಕೇತಿ ಬೆಳೆಯುವ 10 ರೂಪಾಯಿ ಚೀಲ 10 ವರ್ಷ ದಿನ ತದ್ಕೊಳ್ಳೇತದ ಅಯ್ಯ ನೀನು 10 ರೂಪಾಯಿ ಜೀವ ಬರೀಕ ಗಂಡನ ಹೆಸರು ಹೇಳಕ್ ಬೇಡ ಅಂತ ನೀನು ಮನೆಗಳಲ್ಲಿ ಬಡಾಪಡ ಬಡಿತೇವ ಇಲ್ಲಿ ಹೇಳ ಹೇಳ ಹೇಳ್ತೀನಿ ಕೇಳೋ ಹಂಗಂದ್ರ ಹೇಳ ಹೇಳ ಹಸಿ ಅಲ್ಲ ಬಿಸಿ ಬಾನ ಹಸಿ ಅಲ್ಲ ಬಿಸಿ ಬಾನ ಸಕಲ ಕೂಡ ನಕಲಿ ಮಾಡ್ತಾನ ಯಾರ ಹೇಗಣ ಹೆಸರು ಬರ್ಲಿಲ್ಲ ಯಾವಾಗ ಬಾಳ ಹಚ್ಚಿ ಬರತ್ತ ನೋಡಿದ ಯಾಕೆ ಹೇಳ್ತೀನಿ ಕೇಳೋ ಹಂಗ ಹೇಳಂಗಾರ ಆರ್ಮಳಂಗಿ ಮೂರ್ ಮೊಳಕಿಸಿ ಆರ್ಮಳಂಗಿ ಮೂರ್ ಮೊಳಕಿಸಿ ಚೌಲಪಲ್ಲಿ ಚೇಂಜ್ ಮಾಡ್ತಾನ ಯಾರ ಹೆಸರು ಬರ್ಲಿಲ್ಲ ಕಾರ್ಸಿ ಚಿಕ್ಕಪ್ಪ ಅಯ್ಯ ನಿನ್ನ ಹೆಸರು ಸರಿ ತೆಗಬೇಕಲ್ಲ ಅವನ ಮನೆಗೆ ಹೋದ್ರೆ ಗಂಡ ಪಡಾಪಡ ಬಡಿತದ 50 ಜೊತೆ ಕೆಲಸ ಮಾಡತ್ತವ ಅದು ಬರೀ ಹುಡುಗರು ಮಾಡ್ತದ ನೋಡ ನಿನ್ನ ಕೆಲ್ಸಕ್ಕೆ ಹೋಗಿದ್ದ ನೋಡಿರಿ ಇಲ್ಲ ನೀರ್ ಗಂಡ ಹೇಳ ನಾವಲ್ವಾ ನಾಚಕ್ ಬರ್ತೈತಿ ಹೇಳ ಅಲ್ವಾ ಹೇಳ ಹಂಗಾರ ಹೇಳ್ತೀನಿ ಕೇಳ ಹಂಗಾರ ಅಕ್ಷಿ ಹಿಂಡಿ ಕಿಟಕಿ ಕಿಂಡಿ ಅಕ್ಷಿ ಹಿಂಡಿ ಕಿಟಕಿ ಕಿಂಡಿ ನನ್ನ ಗಂಡನ ಹೆಸರು ಬಹಳ ತಿಂಡಿ ಏ ವರ್ಷ ಸುಬ್ಬಾಯಿ ನೋಡಿ ಗಂಡ ತಿಂಡಿ ಬಂದೆ ಹೇಳ ಚಂದ ಹೇಳಿಲ್ಲ ಬಿಡ ನಾನು ಹೇಳ್ತಿರೋದ್ ನಿಂತ ಇಲ್ಲ ಹೇಳ ಹಂಗಾರ ಹೇಳ್ತೀನಿ ಕೇಳ ಹಂಗಾರ ಕಾರ್ಯಕ್ಕಂಟೆ ಕಾಲ ಬಾರಿಕಂಟೆ ಬಾಲ ಹೊರಟಿ ಗಂಟೆ ಹೊಟ್ಟೆ ಮೇಲೆ ಬಿದ್ದಾನ ಯಾರು ಹಂಗೆ ಮುಂದೆ ಹೆಸರು ಬರಲಿಲ್ಲ ನಮ್ ಕಾರ್ತಿದ್ ಪಾಂಡವ ಬೇಸರಿ ನೀವು ಕೆಂಪವನ ಹೆಂಗ ನನ್ ಟ್ಯಾಕ್ಟರ್ ಕೆಂಪ ಮಾವ ನೀನು ಮನಗಂಡ ಅಕ್ಕ ನಿಂದ ಸ್ವಲ್ಪ ಹೇಳ ತಂಗಿ ನಾನು ಹೇಳ್ಬೇಕಾ ಹೇಳ ಹಂಗಾರ ನಾವು ಸ್ವಲ್ಪ ದೊಡ್ಡಗಿದ್ ನಡೀತಿಲ್ಲ ದೊಡ್ಡಕ್ಕಿದ್ರೆ ಗಂಡ ಹೆಸರು ಹೇಳಕ್ ಬೇಡ ಅಂತಾರ ಏನ ಹೇಳಿಬಿಡ್ಲಿ ಹೇಳ ಹೇಳ 6 ಸೇರ ಚುಮ್ಮೂರಿ 3 ಸೇರ ಅವಲಕ್ಕಿ ದೊಡ್ಡ ಹಾಕೊಂಡು ಅಂದ್ರ ಹೇಳಿಬಿಟ್ಟೆ ಹೇಳ ಹೇಳ ನಾಚಿಕ್ ಬರಾಕತ್ತ ನನ್ಗೊಟ್ಟು ಏನ್ ನಾಚ್ಕೊತೈತಿ ಬರೋರು ಗಂಡಸರು 6 ಸೇರ ಚುಮ್ಮೂರಿ 3 ಸೇರ ಅವಲಕ್ಕಿ ದೊಡ್ಡದ ಹಾಕೊಂಡು ಅಂದ್ರೆ ಪಾತ್ರ ಇತ್ತಿ ಮೈ ಹೋಗತ್ತೆ ನಮ್ಮ ಕರೆಗೆ ನಮ್ಮೋಗಿ ಬೇಸಿದೆ ಚಿರಮ ತುಂಬ ಮಾಡ್ತದ ಅದು ದಪ್ಪ ಮಾಡಿ ಬೇಸಿಡ್ತೇವೆ ನೀನು ಅಕ್ಕ ತಾಯಿಯವರ ಪತಿಯವರ ಹೆಸರು ದೇವನು ನೋಡ್ರಿ ಆಗ ಹೇಳ್ತೀನಿ ತಾಯಿಯವರ ನಿಮ್ಮ ಪತಿಯವರ ಹೆಸರು ದೇವ್ಬಿಡ್ರಿ ಹೇಳ್ತೀರಿ ಕೇಳ್ರಮ್ಮ ಹೇಳಿ ಈ ಬತ್ತಿ ಉಂಡಿ ಸೀತಾಳ ಗಿಂಡಿ ಈ ಬತ್ತಿ ಉಂಡಿ ಸೀತಾಳ ಗಿಂಡಿ ಶಿವನ ಗತಿಗೆ ಮುಂದೆ ಕೊಟ್ಟು ಶಿವಪೂಜೆ ಮಾಡ್ಕೊತಾರ ನನ್ನ ಪತಿದೇವರ ಹೆಸರು ಬರಮದೇವರ ನೋಡ್ರಿ ಅಮ್ಮ ತಾಯಿಯವರು ನೋಡಿ ತಮ್ಮ ಪತಿದೇವರ ಹೆಸರು ಎಷ್ಟು ಚಂದಾಗಿ ಹೇಳಿರಲ್ಲ ನೀವು ಹೇಳ್ತೀರಿ ನೋಡ್ರಿ ನಿಮ್ಮ ತಾಯಿ ಕಂಡತ್ತ ಬಾರಿ ಕಂಡತ್ತ ಒಟ್ಟ ಏನ್ ಹೇಳ್ತೀರಿ ನಿಮ್ಮ ನಡ್ರಿ ನೀ ಏನ್ ಚಂದ ಹೇಳಿದ್ ಬಿಡ ನೀನ ಅಮ್ಮರ ತೊಟ್ಟದ ಹಾಕೋ ಕಾರ್ಯಕ್ರಮ ಮತ್ತೆ ಮುಗ್ದಂಗಾತ್ರಿ ನಾವ್ ಹೋಗ್ಬರ್ತೀರಿ ತಾಯಣ್ಣ ಅಮ್ಮ ಹಾಗೆ ಹೋಗ್ಬೇಡಿ ಮನೆಯಲ್ಲಿ ಪಂಚಾಮೃತ ಅಡಿಗೆ ಇರ್ತದೆ ಊಟ ಮಾಡಾಕತ್ತೀರಮ್ಮ ಬನ್ನಿರಮ್ಮ ಎಲ್ಲರೂ ಕೂಡ ಹೋಗೋಣ ಹಾಗೆ ನಡೀತಾ ಅಕ್ಕ ಹೇಗೋಗ್ರಿ ತೋರ್ಲ ಆಯ್ತು
ಏನ ಕೇಳ್ತಾರ ಬಹುಶಃ ಮತ್ತ ಸುಖವಾಗತೈತಿ. ಈ ಊರ ಒಳಗೆ ಒಂದು ಕೂಸ ಹುಟ್ಟೈತಿ. ಈ ಕೂಸಿನಿಂದ ಊರಿಗೆ ಕೆಡುಕು ಆಗುತ್ತೈತಿ. ಈ ಕೂಸಿನ ಊರ ಬಿಡಿಸಿ ಆರಾಣಕ ಕಳಿಸಿದರೆ ಈ ಊರಿಗೆ ಒಳ್ಳೇದಾಗುತ್ತದೆ. ಹೇಳ್ರಿ ಗೌಡ, ಯಾರಾದ್ರು ಭವಿಷ್ಯವನ್ನು ಕೇಳ್ತೇನ್ರಿ ಗೌಡ. ಬಹುಶಃ ಕೇಳ್ತ ಬಾಬಾ ಹತ್ತಿಯಲ್ಲಿ ಗಡ್ಡಿ ಹಾಕ್ರೆ ಹೇಳುತ್ತೇನೆ. ಏನ್ ಪಾಪ ಹುಡುಗಿ ಅಂದ್ರೆ ಬರೇ ಕಡ್ಡಿ ಕಡಿಸಿ ಬರೇ ಕಡ್ಡಿ ಹೇಳ್ತಾರಪ್ಪ. ನೋಡ ಹೇಳ್ಬಿಡ್ಬೇಕ ನೋಡ್ರ ಯಾವ ಪ್ರಶ್ನೆ ಇರೋದು ಹೇಳ್ರಿ. ನೋಡ್ಬಿಡ್ಬೇಕ ಸಾಲಿ ಮಾತ್ರ ಬಹಳ ಸಾಲಿ ಕಲ್ತ್ರಿ ಬಣ ಮತ್ ನಮ್ಮ ಊರಾಗ ನನ್ನ ಸಾಲಿ ಕಲ್ತವ್ರು ಯಾರು ಇಲ್ಲ. ನಮ್ಮ ಊರಾಗ ನನ್ನ ಸಾಲಿ ಕಲ್ತವ್ರು ಯಾರು ಇಲ್ಲ. ಮತ್ ಆ ಕಡೆ ಬಹಳ ಅರ್ಜಿ ಹಾಕೇನೆ. ಈ ಕಡೆ ಕಲಬುರ್ಗಿ, ಮುಳವಾಡ, ಮಸೂತಿ, ಕೂಡ್ಗಿ ದೊಡ್ಡ ದೊಡ್ಡ ಪ್ಯಾಟಿಗೆ ಅರ್ಜಿ ಹಾಕೇನೆ. ಮತ್ತೆ ಯಾವಾಗ ನೌಕರಿ ನೋಡಪ್ಪ ಹುಡುಗಿ ಅಂತ. ಹಾಗಾದ್ರೆ ನೋಡ್ರ ಹೇಳುತ್ತೇನೆ ಕೇಳ್ರಿ. ಹೇಳಪ್ಪ ಹೇಳ. ನೋಡಿ ನೋಡ್ರ, ಪೋಸ್ಟ್ದಾರ, ಜಮೀನುದಾರ, ಡಾಕ್ಟ್ರ, ವಕೀಲದಾರ, ಫೌಜಿದಾರ, ಮೆಣಸಿದಾರ ಇಂಥ ಕೆಲಸ ಪೈಕಿ ಲಕ್ಷ ಲಕ್ಷ ಜನರ ಮ್ಯಾಲೆ ದೊಡ್ಡ ಅಧಿಕಾರಿ ಸಾಹೇಬನ ನೌಕರಿ ಸಿಗುತ್ತದೆ. ಮತ್ತೇನು ಕೇಳಬೇಡ್ರಿ. ಹುಡುಗ ಚಲೋದಾವನಪ್ಪ, ಜಾಯದಾವ ಹುಡುಕಿ ಹುಡುಗ. ಏನ್ ಬಾ ಹುಡುಗ ನಮ್ದೇಟ ಬಹುಶಃ ಹೇಳ್ತೇನಪ್ಪ. ಹಾ, ನಿಮ್ಮದೇ ಯಾವ್ದು ಪರಿಚಯ ಇರೋದು ಹತ್ತಿಯಲ್ಲಿ ಕಡ್ಡಿ ಹಾಕ್ರೆ ಹೇಳ್ತೇನೆ. ಹಾ, ನಿಮ್ ಪರಿಚಯ ಯಾವ್ದು ಇರೋದು ಹೇಳ್ರಿ. ನೋಡ್ಬಿಡ್ಬೇಕ ಈ ವರ್ಷ ಒಕ್ಕಲ್ತನ ಮಾಡ್ಬೇಕಂತ ಮಾಡೀನಿ. ಏನ್ ಚಲೋ ಆಗ್ತದೆ ನೋಡಪ್ಪ ಬಿಡ್ಬೇಕ. ಹಾಗಾದ್ರೆ ಅದನ್ನಾದ್ರೂ ನೋಡ್ತೀನಿ. ಹಾ ನೋಡಪ್ಪ. ನೋಡಿ ಗೌಡ, ಬಿಳಿ ಎತ್ತಿನ ಒಕ್ಕಲ್ತನದಿಂದ ಒಳ್ಳೆಯದಾಗುತ್ತದೆ. ಕೆಂಪು ಎತ್ತಿನ ಒಕ್ಕಲ್ತನದಿಂದ ಸಾಧಾರಣವಾಗಿ ತೋರ್ತದೆ. ಹಣ್ಣ ಬಣ್ಣ ಕರಿ ಎತ್ತಿನ ಒಕ್ಕಲ್ತನದಿಂದ ಕಾಸ್ತು ನಾಸ್ತು ತೋರ್ತದೆ. ಇದ್ರಾಗ ನೀವು ಬಿಳಿ ಎತ್ತಿನ ಒಕ್ಕಲ್ತನ ಮಾಡುವುದು ಉತ್ತಮಂದು ಹೊರಟಿದೆ. ಅಟ್ಟ ಮಾಡ್ತಾರ ಹುಡುಗಿ ಅಂಡ ಬಣ್ಣ ಎತ್ತ ತಂದು ಒಕ್ಕಲ್ತನ ಮಾಡ ಚಲೋ ಯಾರು ಬೆಳಿ ಎತ್ತ ತಂದು ಕಿಲಾರಿ ತಂದು ತೊಗೊಂಬಂದು ಒಕ್ಕಲ್ತನ ಮಾಡ್ತೇವೆ ಹುಡುಗಿ. ಹಾಗಾದ್ರೆ ಹಾಗೆ ಮಾಡ್ರಿ. ಇಲ್ಲ ಹೊಡಿತಾರ ಮನಾಡ್ಯಾಡ. ಏಪ್ಪ ಬುಡ್ಬಡಿಕೆ ನಮ್ದಿನ ಬಹುಶಃ ಹೇಳ್ತೇನ. ನಿಮ್ಮದೇ ಯಾವ ಪರಿಚಯ ಇರೋದು ಹತ್ತಿಯಲ್ಲಿ ಕಡ್ಡಿ ಹಾಕ್ರೆ ಹೇಳ್ತೇನೆ. ಏನ್ ಕಡಿ ಕಡಿ ಅಂತ ಪಡ್ಕೋತೀವ ಮರ ಏಸರಿ ಹೇಳ್ತಂದಿ ಹಿಡಿ. ನಿಮ್ದು ಗೌಡ, ನಿಮ್ದೇ ಯಾವ ಪರಿಚಯ ಇರೋದು ಹೇಳ್ರಿ. ಬುಡ್ಬಡಿಕೆ ಮಣಿ ಮಾತ್ರ ಭಾಳ ಕಡ್ಸಿನಿ. ನಮ್ಮ ಊರಾಗ ಇಲ್ಲ ನಾನು ಮಣಿ ಅಂತ ಮಣಿ ಒಟ್ಟೆ ಹುಡುಕಿಯಾಗಿ ಸಿಗುದಿಲ್ಲ. ಆದ್ರೆ ಒಳಗ್ ಹೋದ್ಲಿ ಅಂದ್ರ ಒಟ್ಟು ತರ ಒಟ್ಟು ಅದ್ರ ಏನ್ ಸಮಸ್ಯೆ ಐತಿ ತಿಳಿಸಿ ಹೇಳಪ್ಪ. ಅಟ್ಟು ಹಾಗಾದ್ರೆ ಹೇಳ್ತೇನೆ. ಹೇಳಪ್ಪ. ನೋಡ್ರಿ ಗೌಡ, ನಿಮ್ಮ ಮನೆಯಲ್ಲಿ ಪಿಸಾಸಿ ಸಂಚಾರ ಮಾಡ್ತದೆ.
ಹಾಕಿದ ಹಾಗೆ ನುಂಗ್ತದ, ಬಟ್ಟದ ಬಣ್ಣಿ ತಿತ್ತದ, ಪುಟ್ಟಾಗಿ ರೊಟ್ಟಿ ತಿತ್ತದ. ಇದ್ರಕ್ಕ ನಿಮ್ಮ ಮನೆಯ ಜನರಿಗೆಲ್ಲ ಕಾಡ್ತದ. ಇದಕ್ಕೆ ತಕ್ಕ ಶಾಂತಿ ಮಾಡಿದ್ರೆ ಒಳ್ಳೇದಾಗುತ್ತದೆ. ತಕ್ಷಣ ಏನಿಲ್ಲ ಪಾಪ ಹುಡುಗ. ಹಾಗಾದ್ರಿ ಅದನ್ನಾದ್ರೂ ಹೋಗ್ತೀನಿ ಕೇಳ್ರಿ. ಹೇಳಪ್ಪ. ನೋಡ್ರಿ, 21 ನಿಂಬೆ ಹಣ್ಣ, 45 ಬಾಳೆಹಣ್ಣ, ಏ ಲೆಕ್ಕಾಡಿ ಬಣ್ಣ ಲೆಕ್ಕಾಡಿ. 11 ತೆಂಗಿನಕಾಯಿ, 6 ಕೋಳಿ, 3 ಹುಂಜ, 2 ಮಣ ಅಕ್ಕಿ, 3 ಮಣ ಖಾರ, 7 ರಂಜುಡಿ ನೀರ, 1 ಮಣ ಎಣ್ಣೆ, 1,001 ರೂಪಾಯಿ ದಕ್ಷಿಣ. ಇಷ್ಟು ಎಲ್ಲ ಕೊಟ್ಟರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತದೆ. ಬುಡ್ಬುಡಿಕೆ ಮೊದಲ ಸಾಲಾಗಿದ್ದ ಬಡ್ಡಿ ಕೊಟ್ಟ ಸಹಾಯಕತ್ತೀನಿ. ಮತ್ತೆ ನೀ ತೊಳೆನ ಕೇಳ್ಬಿಟ್ಟೆ ಒಬ್ಬರೇ. ನೋಡ್ರಿ ಗೌಡ್ರ, ಇಷ್ಟು ಎಲ್ಲ ಕೊಟ್ರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತದೆ. ಆಯ್ತಾಯ್ತಪ್ಪ, ಕಮ್ಮ ಆಗದ ಕೊಡ್ತಾನೆ. ಮತ್ತೆ ಮಾಡಿ ಇದಿಟ್ಟು ಹೋಗ್ತಾನೆ. ಬುಡಬುಡಿಕೆ ಅವತ್ತು ಉಪ್ಪನ್ ಮಾಡ್ತದ. 4 ಮಣ ನೋಡಿ ಕೊಟ್ಬಿಡ್ರಿ. ಬಿಡ್ಬಿಡ್ಕ ಸೂರ್ಯನಿಗೆ ಒಂದು ಕಡ್ಡಿ ಹೊಡಕೊಂಟು ಅವ್ರಿಗೆ ಹೊರಾಕತ್ತ ನೋಡಪ್ಪ. ಹಾಗಾದ್ರೆ ಹೊತ್ತಿಗೆ ಕಡ್ಡಿ ಹಾಕಿ ಹೇಳ್ತೇನೆ. ಕಡ್ಡಿ ಹಾಕಬೇಕಪ್ಪ ಇದಕ್ಕೂ. ನೋಡ್ರಿ ಮುತ್ತಾರ, ಬಿಳುಪು ಕೆಂಪು ವರ್ಣದವಳು, ಚಿಕ್ಕವಳು, ಗಿಡ್ಡೂರವಳು, ರೂಪ ಲಕ್ಷಣಗಳಲ್ಲಿ ಒಳ್ಳೆಯವಳು, ಗಂಡನ ವಿಷಯದಲ್ಲಿ ಬಹಳ ಪ್ರೀತಿವಂತಳು ಮತ್ತು ಭಕ್ತಿವಂತಳು, ಅತ್ತಿ ಮಾವರಲ್ಲಿ ಬಹಳ ಪ್ರೀತಿವಂತಳು, ಪತಿವರ್ತ ಶಿರೋಮಣಿ. ಆಕಿ ಬರೇ ಹೆಣ್ಣು ಹಡಿಯೋಳು. ಇನ್ನು ಅಲ್ಲ ಅರ್ಥ ಮಾಡಿದ್ರು ಮರ. ಆಕಿಗೆ ಗಂಡ ಸಂತಾನು ಇರುವುದಿಲ್ಲ. ಇದ್ರ ಮ್ಯಾಲೆ ನಿಮ್ ಇಷ್ಟ. ಬಿಟ್ಟರೆ ಚಲೋ ಆಗತ್ತಪ್ಪ ಈ ಮಾತಿನ ಆಗದ. ಹಾ, ಮುಗಿದ್ರಪ್ಪ ನಿಮಗೆ ಕೇಳೋ ಪ್ರಶ್ನೆಗಳು. ಮುಗಿದಪ್ಪ ಬುಡಬುಡಿಕೆ ಮುಗಿದ. ಹೋಗ್ತೀನಿ, ನಿಮಗೊಂದು ಗೊತ್ತಾ ಹೇಳ್ತೀನಿ. ಏನ್ ಬುಡಬುಡಿಕೆ ಏನ್ ಹೇಳ್ತಿ ಗೊತ್ತಾ ಹೇಳ. ಇದೇ ಊರಲ್ಲಿ ಒಂದು ಒಳ್ಳೆ ದಿನಸೋಕತ್ತ. ಏನಪ್ಪ ಏನ್ ಬುಡಬುಡಿಕೆ ಏನ ಒಳ್ಳೆ ದೇಶ ಹೋಗ ಹೇಳತ್ತಲ್ಲಪ್ಪ. ಏನ್ ಪಾ ಬುಡಬುಡಿಕೆ ಮತ್ತದ ಏಸಿಂದ ಹೋಗತ್ತೆ ಹೇಳ ರೇಟ್. ಇನ್ನು 3 ದಿನದಲ್ಲಿ ಸರ್ವರಿಗೆಲ್ಲ ಗೊತ್ತಾಗುತ್ತದೆ. ಅಲ್ವ ನಿಮ್ಮ ಮಲ್ಲ ಬುಡಿಕೆ ಬಹುಶ ಕೇಳಿ ಏನು ಕೇಳ್ತಿಲ್ಲ ಮಾಡಿಸಿಕೊಂಡೆ. ಕೇಳಿದ್ರಿ ಏನ್ ಚಲೋ ಆಕೈತಿ ಕೇಳಪ್ಪ. ಮತ್ ಬುಡಬುಡಿಕೆ ಏನ ಹೇಳಕತ್ತ ಮತ್ತೇನ. ನಾನು ಬುಡಿಕೆ ಮಾತು ಬಿಡ್ತಾರ ನಮ್ಮ ದರ್ಶನ ಕೊಟ್ಟು ಹೋಗಿ ಮಾಂಗೋಳ್ರಿ. ಈಗೆಂದು ಕೂಡ ಹೋಗ್ಬಾರ ನಿನಗ. ಮತ್ ನಾವ ಚಲೋ ರೀ ಮತ್ ಮುಂದಿನ ಬರ್ತಾರ. ಅವ ತುಂಬಾ ಹಾಳು ಮಾಡೋದು ಗಂಟೆ ಬಿದ್ದಿರಪ್ಪ ನಮ್ಮ ಸುತ್ತ. ನಾನು ಕನ್ನಡ ಬರ ಹೇಳ್ತೀನಿ, ನಾನು ಕನ್ನಡ ಬರ ಹೇಳ್ತೀನಿ. ನಾನು ಕಾಡು ಕಂಟಕ ಹೇಳ್ತೀನಿ, ನಾನು ಕಾಡು ಕಂಟಕ ಹೇಳ್ತೀನಿ. ಯಾರಾದ್ರೂ ಕನ್ನಡ ಬರ ಕೇಳ್ತೀರ ನಮ್ಮ ತಾಯಿ? ಕೇಳಪ್ಪ ಕೇಳು ಹೇಳ ನನ್ನ ಕಂದನ ಬಲವನ್ನು. ಹಾಗಾದ್ರೆ ಕುಳಿತುವಮ್ಮ ಹೇಳುತ್ತೇನೆ. ಯಾವುದಾದ್ರು ಹೊತ್ತಿಗೆ ಕಡ್ಡಿ ಹಾಕಮ್ಮ ಹೇಳುತ್ತೇನೆ. ಸಲ ಹೇಳಿರೋದು ಚೆನ್ನಾಗಿ ಹೇಳಪ್ಪ. ನೋಡಮ್ಮ ತಾಯಿ, ನಿಮ್ಮ ಕಣ್ಣನಿಂದ
ತಂದೆ ತಾಯಿಗೆ ಒಳ್ಳೆಯದಿಲ್ಲ, ಅಣ್ಣ ತಮ್ಮಗೂ ಒಳ್ಳೆಯದಿಲ್ಲ, ಅಕ್ಕ ತಂಗಿಗೆ ಒಳ್ಳೆಯದಿಲ್ಲ, ಆಯಿ ಮುತ್ತೆಗೂ ಒಳ್ಳೆಯದಿಲ್ಲ, ಯಾವುದಕ್ಕೂ ಒಳ್ಳೆಯದಿಲ್ಲಮ್ಮ ಈ ಕೂಸು. ಇನ್ನೂ 2 ಸಲ ಕಟ್ಟಿಯಕ್ಕಮ್ಮ ಹೇಳುತ್ತೇನೆ. ಈ ಸಲ ಹೇಳಿರೋದು ಚೆನ್ನಾಗಿ ಹೇಳಪ್ಪ ಜ್ಯೋತಿಷ್ಕರಣ್ಣ. ನೋಡಮ್ಮ ತಾಯಿ, ಈ ಕಂದನಿಂದ ಮಂದಿ ಮಕ್ಕಳಿಗೆ ಒಳ್ಳೆಯದಿಲ್ಲ, ಬಂಧು ಬಳಗಕ್ಕೂ ಒಳ್ಳೆಯದಿಲ್ಲ, ಭಾಗ್ಯಕ್ಕೂ ಒಳ್ಳೆಯದಿಲ್ಲ, ಭೂಮಿ ಸೀಮೆಗೆ ಒಳ್ಳೆಯದಿಲ್ಲ, ಯಾವುದಕ್ಕೂ ಒಳ್ಳೆಯದಿಲ್ಲ ಈ ಕೂಸು. ಏನಪ್ಪ ಯಾವಾಗೂ ಒಳ್ಳೇದಿಲ್ಲವೇ? ದೈವವೇ, ಇದೇನು ಕಠಿಣ ಪ್ರಸಂಗ ಬಂದ ಒದಗಿತ್ತಲ್ಲಪ್ಪ. ಹೌದಮ್ಮ ತಾಯಿ, ಇನ್ನೊಂದು ಸಲ ಕಟ್ಟಿ ಹಾಕಮ್ಮ ಹೇಳುತ್ತೇನೆ. ನಿಜವಾದ ಮಾತು ಅನುಮಾನ ಇಲ್ಲದೆ ಸಮರ್ಥದಿಂದ ಹೇಳಪ್ಪ. ಹಾಗಾದ್ರೆ ಹೇಳೇನಮ್ಮ ತಾಯಿ. ನೋಡಮ್ಮ ತಾಯಿ, ಏನು ಹೇಳಲ್ಲಮ್ಮ, ಕೂಸು ಹುಟ್ಟಿದ ಮೂರ್ತು ಬಹಳ ಕೆಟ್ಟದಿದೆ, ಎಲ್ಲರಿಗೂ ಕೆಟ್ಟದಿರುವುದು, ಅನಿಷ್ಟಾಗಿ ಹುಟ್ಟಿ ಬಂದಂತೆ ತೋರ್ತದೆ ಈ ಕೂಸು. ಏನಪ್ಪ ಈ ಅನಿಷ್ಟವನ್ನು ಯಾವ ಪ್ರಕಾರ ತೋಟ ಮಾಡಿ ಪರಿಹರಿಸಬೇಕು? ಚೆನ್ನಾಗಿ ಹೇಳಪ್ಪ ಜ್ಯೋತಿಷ್ಕರಣ್ಣ. ಹಾಗಾದ್ರೆ ಹೇಳುವೇನಮ್ಮ ತಾಯಿ, ಏನು ಹೇಳಮ್ಮ, ಈ ಕೂಸು ಹುಟ್ಟಿದ ಮೂರ್ತು ಬಹಳ ಕೆಟ್ಟದಿದೆ, ಅನಿಷ್ಟಾಗಿ ಹುಟ್ಟಿ ಬಂದಂತೆ ತೋರ್ತದೆ ಈ ಕೂಸು. ಏನಪ್ಪ ಇದ್ದಂತ ಮಾತನಾಡ ಸಿದ್ಧಾಂತ ಮಾಡಿ ಹೇಳಿದರೆ ಸಿಟ್ಟ ಏಕೆ ಬರುವುದು? ಹೇಳಪ್ಪ ಜ್ಯೋತಿಷ್ಕರಣ್ಣ. ಹಾಗಾದ್ರೆ ಹೇಳುವೇನಮ್ಮ ತಾಯಿ, ಹೇಳ ಮೇಲೆ ಸಿಟ್ಟಬೇಡಮ್ಮ ತಾಯಿ. ಅವ್ವ, ಹಬ್ಬನೇ ನವರಾತ್ರಿಯಲ್ಲಿ ಸಬ್ಬನೇ ಸರರಾತ್ರಿಯಲ್ಲಿ ಈ ಕೂಸಿನ ಕಾಲ ಬಿಟ್ಟ ಬಂದ ಮಾತನ್ನೇ ಒಳ್ಳೆಯದಾಗುತ್ತದಮ್ಮ ತಾಯಿ. ಏನೋ ಬುದ್ಧಿಗೇಡಿ ಬುಡುಬುಡಿಕೆ. ಏನು ದಾನ ಹೇಳಿದೆಯೋ, ಏನು ಧರ್ಮ ಹೇಳಿದೆಯೋ, ಏನು ಕರ್ಮ ಕ್ರಿಯಾದಿಗಳು ಹೇಳಿದೆಯೋ, ಒಟ್ಟಿಗೆ ನನ್ನ ಕಂದನ ಕಾರಣಕ್ಕೆ ಬಿಟ್ಟು ಬಂದು ಹೇಳುವುದಕ್ಕೆ ನಿನಗೆ ಕನಿಕರ ದಯಾಮಯವೇ ಹುಟ್ಟಲಿಲ್ಲವೇನೋ ಘಟಕ. ಹುಡುಗರಿಗೆಲ್ಲ ಮಾತು ಕೊಡುತ್ತಾನ ಸುಳ್ಳನ್ನು ಹೇಳುತ್ತಿದ್ದರು ಹಿರಿಯರು. ಪಾಪಿ ಇಲ್ಲಿ ಒಂದು ಸೆನಸೆನಕ ನಿಲ್ಲಬೇಡ ನಡೆ ಹಚ್ಚಿಗೆ. ದೇವರ ಮಾತಾಯಿ, ಸ್ವಲ್ಪ ದಾನಾದಿಗಳು ಹೋಗುತ್ತೇನೆ. ಹಿಡಿಯಪ್ಪ ದಾನವನ್ನು ನಡೆ ಇಲ್ಲಿಂದ. ಗುರುಬಲ ಶಿವಬಲ, ಭೂಮಿ ದಶ ಸೀಮೆ ದಶ, ಒಂದು ಗಜದಶ, ಪುತ್ರನ ದಶ, ಹೆಣ್ಣು ದಶ, ಸರ್ವ ಕಾರ್ಯಗಳ ದಶ. ಯಾರಾದ್ರೂ ಪುತ್ರನ ಜ್ಯೋತಿಷ ಕೇಳ್ತೀರಮ್ಮ ಪಂಚಾಂಗ. ಏನಪ್ಪ ಫಲ ಭವಿಷ್ಯ ಪುತ್ರ ಫಲ ಭವಿಷ್ಯ ಪುತ್ರ ಭವಿಷ್ಯ ಏನಿರುವುದು ಚೆನ್ನಾಗಿ ಹೇಳಪ್ಪ. ಕುಳಿತುಕೋ ಮಾತಾಯಿ, ನಿನ್ನ ಕನ್ನಡ ಬಲ ಹೇಳುತ್ತೇನೆ. ಕಾಂಚನಾದ್ರೂ ಇಟ್ಟಿದ್ದೇನೆ, ಏನಿರುವುದು ಚೆನ್ನಾಗಿ ಹೇಳಪ್ಪ. ನೋಡಮ್ಮ ಮಾತಾಯಿ, ಕನಕ ರಾಶಿ 4ನೇ ಗುರು, 2ನೇ ಶನಿ, 7.5 ಪೀಡೆ ಇರುವುದು, ಕೆಟ್ಟ ಫಲವು ಸಂಪೂರ್ಣ ತೋರ್ತದೆ. ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನ ಮರಣ ಇದೇ ಮಾತಾಯಿ. ಏನಪ್ಪ ಒಂದೇ ತಿಂಗಳಲ್ಲಿ ನನ್ನ ಮರಳಾಗುವುದು ಮಾತು ಸತ್ಯನಪ್ಪ, ಹೌದು ತಂಗಿ, ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನ ಮರಣ ಸತ್ಯವನ್ನು ಹೇಳುವ ಮಾತಾಯಿ. ಇದಕ್ಕೆಲ್ಲ ನಿಮ್ಮ ಪುತ್ರನ ಹುಟ್ಟಿದ ನಕ್ಷತ್ರ ಕಾರಣಮ್ಮ ತಾಯಿ. ಅಯ್ಯೋ ಶಿವ ಶಿವ, ಎಂತ ದುಷ್ಟ
ಜ್ಯೋತಿಷಗಾರ, ನಮ್ಮ ಅಣ್ಣನ ಮರಣ ಹೇಗೆ ತಪ್ಪುದು? ಸರಿಯಾದ ಉಪಯೋಗ ಹೇಳಪ್ಪ, ಹೇಳು. ಹಾಗಾದ್ರೆ ಅದನ್ನಾದ್ರೂ ಹೇಳ್ತೀನಿ ಕೇಳಮ್ಮ ತಾಯಿ. ನಾ ಕೇಳಿದವನ್ನ ಕೊಡ್ತೀನಿ ಅಂದ್ರೆ ವಚನ ಕೊಡ್ತಾಯಿ ಹೇಳ್ತೀನಿ. ಇಲ್ಲಪ್ಪ, ನಮ್ಮಣ್ಣನ ಮರಣ ತಪ್ಪುದು ಸತ್ಯವೆಂದರೆ ತೆಗೆದುಕೊಳ್ಳಪ್ಪ, ಕೊಡುವೆನು ವಚನ. ಮಾತ್ರ ನಿಮ್ಮ ಅಣ್ಣನವನ್ನ ತೆಪ್ಪೋದ ಮಾತಾಯಿ. ಅದಕ್ಕಾಗಿ ಈ ಕೂಸಿನ ದಾನವರು ನನಗೆ ಕೊಟ್ಟು ಕೊಡುತ್ತಾಯಿ. ಶಿವ ಶಿವ, ಹಿಂಗೇನು ಗತಿ ಮಾಡದೆ ಎಂತ ದುಷ್ಟ ಪುತ್ರರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ನೀನು ಹೇಳಿದ್ದು ಆ ಬುಡುಗಡಿಕೆ ಹೇಳಿದ್ದು ಒಂದೇ ಆಯ್ತು. ನನ್ನ ಪ್ರಾಣ ಮಂದಿರಲ್ಲಿ ಇಂಥ ಕೂಸಿನಾದರೆ ಮತ್ತೆ ಕಾಣಬಹುದಪ್ಪ, ಕಾಣಬಹುದು. ಚತುರ ನನ್ನನಿಗೆ ಮರಣವಾದರೆ ದೊರೆಯುವುದು ದುರ್ಲಾಭ. ಜ್ಯೋತಿಷಗಾರ, ನೀನಂತೆ ನನ್ನ ಗಂಡ ನನಗೆ ಕೊಡುವೆನಪ್ಪ. ಹೇಳ್ತಾಯಿ ಬೇಡ, ನಮ್ಮ ಮನೆಯಲ್ಲಿ ದಲಿತರಿರುತ್ತಾರೆ, ಅವರಾದ್ರೂ ಕಳಿಸೋದ್ರಿಂದ ತಾಯಿ ತೊಟ್ಟೆಲವನ್ನು ಶೃಂಗಾರ ಮಾಡಿ ಒರೆಸಿಕೊಳಿಸುತ್ತಾಯಿ. ನಾ ಬರುತ್ತೇನೆ. ಹೇಗಪ್ಪ, ನಾನು ಒಡವಿ ಬಂದರ ಬೆಳ್ಳಿ ರೊಕ್ಕವನ್ನು ಅಂತೇಳಿ ನಾನು ಕೇಳಿಲ್ಲಪ್ಪ. ಜ್ಯೋತಿಷಗಾರ, 9 ತಿಂಗಳ ಎತ್ತು ಹೊತ್ತು ಅದ ಮರಿದು ಕೊಡುವುದಾದರೆ ನಾನು ಕೊಡ್ತಿದ್ದಿಲ್ಲಪ್ಪ, ಕೊಡ್ತಿದ್ದಿಲ್ಲ. ಜ್ಯೋತಿಷಗಾರ, ಕೂಸಿನ ಕೊಡಲಿಕ್ಕೆಂದರೆ ನನ್ನ ಅಣ್ಣನ ಮರಣ ಆಗುವುದು. ವಚನ ಕೊಟ್ಟ ಭ್ರಷ್ಟನಾಗುವಲ್ಲ ಸುರಮಣಿವಿ ಕೊನೆಯ ಕಂದನಪ್ಪ. ಕೆಲಸವನ್ನು ಮಾಡಿಕೊಂಡು ಬಂದ್ರೆ ನಿಮಗೆ ಬೇಡಿಕೆವನ್ನು ಕೊಡ್ತೇನೆ. ಆಗ್ಲಿ ಅವ್ರೆ, ಕೆಲಸ ಮಾಡ್ಕೊಂಡ್ ಬರ್ತೀವಿ, ಮತ್ತೆ ಬಂದಿಲ್ಲ ಮತ್ತೆ ಕೊಡ ಅಂತೀರಿ. ಏನ್ರಿ ಬೇಡಿಕೆವನ್ನು ಕೊಡ್ತೇನೆ. ಹಾ, ಕೆಲಸವನ್ನು ಸಾಧಿಸಿಕೊಂಡು ಬರ್ಬೇಕು. ಆಗ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ. ನಡಿ ಮರ್ಯ. ನೋಡಿ ನೋಡಿ ಸರಮ್ಮ, ನೋಡಿ ನೋಡಿದ್ರೆ ಕನ್ನಡ ಬೇಗ ಕಳಿಸಿಬಿಡ್ತೀನಿ. ಯವ್ವ ತಾಯಿ, ಯಾರಿದ್ರು ಮನೆಯೊಳಗೆ? ಯಾರಪ್ಪ ಹೊರಗೆ ಬಂದು ಹೋದ್ರವರು? ನಾವು ರೈತರ ತಾಯಿ. ನೀವು ಬಂದ ಕಾರಣ ಏನಿರುವುದಪ್ಪ ದೈತ್ಯ? ನಿಮ್ಮ ಕನ್ನಡನ ಅರಣ್ಯಕ್ಕೆ ಬಿಟ್ಟ ಮಾತೇಳಿ ಆ ಜ್ಯೋತಿಷ್ಗಾರ ಕಳಿಸಿದ ತಾಯಿ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇವ ನೋಡ ತಾಯಿ. ಆಯ್ತಪ್ಪ ದೈತರೇ, ಚಂದನ ತೊಟ್ಟಿಲವನು ತಯಾರ ಮಾಡು ಏನಪ್ಪ. ಆಯ್ತು ತಾಯಿ, ತಯಾರಿ ಮಾಡಿ ಹೊರಗಿನ. ಈ ಕೂಸು ಮಾಡಿದ ತಪ್ಪೇನು ತಾಯಿ? ಯವ್ವ ತಾಯಿ, ಈ ಎಳೆಯ ಬಾಳೆಯ ಸುಳಿ ಅಂತ ಇರುವ ಈ ಚಲವಾದ ಕಂದನ
ದೈತರೇ, ಈ ಪುತ್ರ ದೋಷದಿಂದ ನನ್ನಣ್ಣನಿಗೆ ಮರಣ ಸಂಭವಿಸಿದೆ. ನನ್ನ ಕಣ್ಣನ್ನು ಆರರಿಗೆ ಬಿಟ್ಟ ಬಂದರೆ ನನ್ನನ್ನು ಮರಣ ತಪ್ಪುವಂತೆ. ನನ್ನ ಕಣ್ಣನನ್ನು ಕಾತರಕ್ಕೆ ಕಳಿಸಿದರೆ ನನ್ನ ಅಣ್ಣನ ಮರಣ ತಪ್ಪುದಂತೆ ಜೋಚಿಸಿಗಾರ ಹೇಳಿದಾನಪ್ಪ, ಹೇಳಿದಾನ. ಅದಕ್ಕಾಗಿ ನನ್ನ ಕಣ್ಣನನ್ನು ಕಾತರಕ್ಕೆ ಕಳಿಸುವೇನಪ್ಪ ದೈತರೇ. ಹೇಳೇ ಮಲ್ಯ, ಕೇಳಿದೆ, ಅಂಗಡಿಗೆ ಹೇಸಿಗಿಲ್ಲ, ಕರಳಿಗೆ ನಾಚಿಗಿಲ್ಲ, ಕೊಲೆಗಾರನಿಗೆ ಕರುಣ ಇಲ್ಲ. ಸಂಬಳ ಕೊಟ್ಟು ನಾವು ಯಾವ ಕೆಲಸಕ್ಕೂ ಹೇಸುವುದಿಲ್ಲ. ಅದಕ್ಕಾಗಿ ದೇವರನ್ನು ನಮ್ಮನ್ನು ಹುಟ್ಟಿಸಿದ್ದಾನೆ. ಹೌದು ಹೌದೇ ಮಲ್ಯ, ನೀ ಹೇಳೋದು ನಿಜ ಐತಿ. ಪಾಪ ನಮ್ಗೆ ಯಾಕೆ ಬೇಕ್ರೆ ಅಡ್ಸಿಕೊಂಡ ಕೈ ತುಂಬ ಸಂಬಳ ಸಿಕ್ಕ್ರ ಸಾಕ ಮಗನ ಅಂತ ಕೆಲಸ ನೂರ್ ಮಾಡು ಮಲ್ಯ, ನೂರು. ಇದೇ ಕಲ್ಯ, ಇದೇ ಹೊತ್ತನ್ನು ಗೆಳೆಯಲು ಬೇಡ, ತೊಟ್ಟಿಲನ್ನು ಹೊತ್ತುಕೋ ಹೋಗೋಣ. ಹೌದು ಹೌದ್ಲೇ ಮಲ್ಯ, ಹಿಂದೆ ಮುಂದೆ ನೋಡಿದ್ಯಾಕ್ರೆ? ಹಾ ಬೇಗನೆ ನಡಿ. ಹಾ ಎತ್ತು ಮಗನ ತೊಟ್ಲ. ನಾಳೆ ಏನಪ್ಪ ಪುತ್ರ ಶಿವನವರ ವೀಡಿನಿಂದ ಜಲಸಿರಿನ ವಂಚಿತರವನ್ನು ತಪ್ಪಿಸಿ ಹಿಂದೆ ಕಾಂತರಕ್ಕೆ ತರಲು ಏನಪ್ಪ, ಎಲ್ಲ ಕಾಂತರಕ್ಕೆ ತರಲಿಲ್ಲ. ನಿನ್ನರಲ್ಲಿ ನಾನು ಧರಣಿಯಲ್ಲಿ ಹೇಗೆ ಶಿವಸನೆ ಕಂದ, ಹೇಗೆ ಶಿವಸನೆ ಅಖಂಡ ಪರ್ವತದ ಭಾರವನ್ನು ಸಹಿಸಲಾರೆಂಬುವೇ ಸಹಿಸಲಾರೆ. ಮಲ್ಯ ಹೇಳ ಕಲ್ಯ, ನಡೆ ಮಗನ, ಎತ್ತರ ತೊಟ್ಲ ಮಗನ ಏನು ಎತ್ತು ನಡೆ ಕಲ್ಯ. ಬಾರಿ ಮಲ್ಯ. ಅಲ್ಲೇ ಮಲ್ಯ ಸಾವಕಾಶ ಎತ್ತ ಮಗ, ತೊಟ್ಟದಾಗ ಖುಷಿ ನಿಂತ್ರಿ ಕೆಳಗಡೆ. ಇಲ್ಲ ಲೇ ಕಲ್ಯ. ಬಿಟ್ಟಾರೆ ಕಲ್ಯ ಹಸಿಗಣ. ಮೊದಲ ನೀ ಹೇಳೋ ಹಸಿಗಂಡ ನೀ ಯಾವುದೇ ಐತಿ ಮಲ್ಯ. ನೋಡಾಕ ಮಗನ ತೊಟ್ಟಿ ಹಿಡ್ಕೊಂಡ್ರಿ. ಹೌದೇ ಕಲ್ಯ. ತೊಟ್ಟಲ ಕೂಸ ಚೋಟ ಐತಿ ಮಗನ. ನಾವು ಗೌಡ ಮಗನ ಅನ್ನ ತಿಂದ ಕೋಣ ಹೇಳಿ ಇಟ್ಟು ಕೂಸಿನ ತೊಟ್ಟಿ ಎತ್ತು ಮಗನ ಮುದ್ದ ನಡ್ಕೊಂಡ ನೋಡಿ ಹಸಿಗಣ ಹಿಂದಿನ ಎಲ್ಲಿಟ್ಟಿದೆ ಕಲ್ಯ. ಮಲ್ಯ ಹೇಳ ಮಗನ, ಮಗ ಅವನು ತಿಂದ ಕಂಟೆ ಆಗಿಟ್ಟೆ ಕಂಟೆ ಮನೆ ಶಾಲೆಗೆ ಹಬ್ಬ ಗಂಟೆಗೆ ಮಗನೇ. ಮಲ್ಯ ಅಲ್ಲೇ ಮಾರೇಶ್ವರ ಕಚ್ಚಿಡಿ ಮಗನ. ಇಲ್ಲೇ ಕಲ್ಯ. ಮಲ್ಯ ಕಲ್ಯ ಏನು ಅಣ್ಣ ಕನ್ನಡ ಕಲ್ಯ. ಏನ್ ಚೀಟಿ ಮಾಡಿ ಜಗ್ಗ ಮಾಡೋ ತೊಟ್ಲ ಬರ್ತಾನೆ ಅಲ್ಲೇ ಮಲ್ಯ. ಅಲ್ಲೇ ಹಿಂಗಾರಿ ಕೆಲಸ ಆಗಲಿ ಹಚ್ಕೊಂಡ. ಹಂಗಲ್ಲ. ಹಾ ನಾ ಹಚ್ಚ ಕಡೆ ಬರ್ತೀನಿ. ಇಷ್ಟು ಕುಡಿಬೇಕು ಮಗನೇ. ಏ ಇವೇನು ಕೇಳ್ದ ಅದೇ ಮಾಡಿಸ್ಕೊಂಡ ಬಾ ಉಳಿಗೆ ಮಗನೇ. ಹುಚ್ಚಿ ಬಿಡು ಬಾ ಸುಮ್ ಬಾನಿ. ಮಲ್ಯ ನೀನು ಕಿವಿಲಿ ಸರಿ ಕೇಳ ಮಗನ ನೀನು. ಹಂಗಲೇ ಕಲ್ಯ. ಅಲ್ಲಿ ಹೆಚ್ಚು ಕಡೆ ಹೋಗ್ತಾ ಅಂತೀನಿ ಹುಚ್ಚು ಬಿಡು ಬಾತ್ಯ. ಅಲ್ಲೇ ಮತ್ತೆ ಹಂಗೆ ಅಣ್ಣ ಸಿಗಲ್ಲ. ನೀನು ಹೆಂಗಾರ ತಾನ ಕಡೆಗೆ ಅಡಿಬಿಟ್ಟು ಮಾಡ್ತಾನೆ ಮಗನ ನೀನು. ಮಲ್ಯ ಹಿಂಗಾರ ಕೆಲಸ ಒಂದು ಶಿಸ್ತಾಗ ತಗೊಂಡೆ ಅಲ್ಲಿ ತೆಗಿನಾರೆ ಊಟ ವಸ್ತು ತೆಗಿಂದೆ ಮಲ್ಯ. ತೆಗಿಲ ಕಲ್ಯ. ಬಾ ಬಾ. ಮಾಲ್ಯ
ಬೆಳಕ ತರಿಸ್ಕೋಣ ಅದು ಹತ್ತು ಮನ ಮಲ್ಯ ಹೆಂಗಾರ ಕೆಲಸ ಹೋಗ್ಲಿ ಆ ಕುಸಿನ ತಾಯಿ ಹೊರದು ಬಿಡಿ ಏನ್ ಹೊರದು ಬಿಡಿ ಅದು ಮಾಡೆ ಹಾ ಹೊದ್ರೆ ಬಿಡಿ ಯಾವ ತಾರೆ ಯಾಕಪ್ಪ ರೈತರೇ ನಿಮ್ಮ ಬಾಲಕನ ತೊಟ್ಟಿಲನ್ನು ಎಷ್ಟು ಪ್ರಯತ್ನ ಪಟ್ಟು ಎತ್ತಿದರು ಭೂಮಿಯನ್ನು ಬಿಟ್ಟು ಒಂದು ಬತ್ತು ಸಹಿತ ಹೇಳುವದು ಅಂದ ಮೇಲೆ ಈ ಕಾರ್ಯ ಸಿರುತ್ತ ನಮ್ಮಿಂದ ಆಗುದಿಲ್ಲ ತಾಯಿ ಆಗುದಿಲ್ಲ. ಏನಪ್ಪ ಮಗು ನನ್ನ ಕೈಯಿಂದ ನನ್ನ ಆಶೀರ್ವಾದ ಬೇಕೇನಪ್ಪ ಕಂದ ಮಗು ನನ್ನ ಆಶೀರ್ವಾದ ಬೇಕೇನಪ್ಪ ನೀನು ಪಲ್ಲಕ್ಕಿಯಾಗಲಿ